Praise the Lord, and I am so happy to be with all of you this evening. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಈ ಸಾಯಂಕಾಲ ವೇಳೆಯಲ್ಲಿ ನಿಮ್ಮೆಲ್ಲರೊಟ್ಟಿಗೆ ಇರಲಿಕ್ಕೆ ನನಗೆ ಬಹಳ ಸಂತೋಷ ಉಂಟಾಗ್ತದೆ. We are learning about man and woman. ನಾವು ಸ್ತ್ರೀ ಮತ್ತು ಪುರುಷ ಎನ್ನುವಂತಹ ವಿಷಯವನ್ನ ಕಲಿಯುತ್ತಾ ಇದ್ದೇವೆ. And we have studied about how Jesus valued a woman. ಯೇಸು ಕ್ರಿಸ್ತನು ಒಬ್ಬ ಸ್ತ್ರೀಗೆ ಯಾವ ರೀತಿಯಲ್ಲಿ ಒಂದು ಮೌಲ್ಯವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಸಹ ನಾವು ಅಧ್ಯಯನ ಮಾಡುತ್ತಾ ಬಂದೆವು. While he was choosing his disciples, he did not include any woman. It means that Jesus wanted all the men to be the leaders of the church. ಆತನು ಶಿಷ್ಯರನ್ನಾಗಿ ಆರಿಸಿಕೊಳ್ಳುವಾಗ ಅಥವಾ ಅಪೊಸ್ತಲರನ್ನಾಗಿ ಆರಿಸಿಕೊಳ್ಳುವಂತ ಸಮಯದಲ್ಲಿ ಯಾವ ಸ್ತ್ರೀಯನ್ನು ಸಹ ಅದರಲ್ಲಿ ಸೇರಿಸಲಿಲ್ಲ. ಯಾಕೆಂದ್ರೆ ಸಭೆಯ ನಾಯಕರು ಎಲ್ಲರೂ ಸಹ ಪುರುಷರಾಗಿರಬೇಕೆಂಬುದಾಗಿ ಆತನ ಬಯಕೆ ಇತ್ತು. But on the other hand, we know that the Lord has given so much of importance and value to women in his teachings and also in his ministry. ಹಾಗೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಉಪದೇಶದಲ್ಲಿಯೂ ತನ್ನ ಸೇವೆಯಲ್ಲಿಯೂ ಸಹ ಸ್ತ್ರೀಯರಿಗೆ ಬಹಳಷ್ಟು ಮೌಲ್ಯವನ್ನು ಕೊಟ್ಟಿದ್ದಾನೆ. So we must understand both these approaches from our Lord Jesus Christ. ಈ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈ ಎರಡೂ ವಿಷಯಗಳನ್ನು ಸಹ ಈ ಎರಡೂ ರೀತಿಗಳನ್ನು ಸಹ ನಾವು ಅರ್ಥ ಮಾಡಿಕೊಳ್ಳಬೇಕು. Now today we are going into a topic which is debated over the past many centuries. ಅನೇಕ ಶತಮಾನಗಳಿಂದ ಚರ್ಚಿಸಲ್ಪಡುತ್ತಾ ಇರುವಂತಹ ಅಥವಾ ವಾದ ಇರಲ್ಪಡುತ್ತಾ ಇರುವಂತಹ ಒಂದು ರೀತಿಯಾದಂತಹ ವಿಷಯಕ್ಕೆ ನಾವು ಈ ದಿನ ಹೋಗ್ಲಿಕ್ಕಿದ್ದೇವೆ. So I am going to talk about the submission and the rule. ನಾನು ಈ ದಿನ ಅಧೀನತೆ ಮತ್ತು ಅಧಿಕಾರ ಎನ್ನುವಂತಹ ವಿಷಯವಾಗಿ ಮಾತನಾಡಲಿಕ್ಕಿದ್ದೇನೆ. So Bible says a woman ought to be under the head, which means a woman should be submissive to her own husband. ದೇವರ ವಾಕ್ಯ ಹೇಳುತ್ತದೆ, ಒಬ್ಬ ಸ್ತ್ರೀಯು ಶಿರಸ್ಸಿನಗೆ ಅಧೀನರಾಗಿರಬೇಕು, ಅಂದ್ರೆ ತನ್ನ ಸ್ವಂತ ಗಂಡನಿಗೆ ಆಕೆ ಅಧೀನರಾಗಿರಬೇಕೆಂಬುದಾಗಿ ಸತ್ಯವೇದ ಕಲಿಸುತ್ತದೆ. There are also Bible verses which says that there is no difference. Men and women are equal before God. ಮತ್ತು ಹಾಗೆ ದೇವರ ವಾಕ್ಯದ ವಚನಗಳು ಹೇಳುವಂತಹ ಮಾತೇನೆಂದ್ರೆ ಯಾವ ವ್ಯತ್ಯಾಸವೂ ಇಲ್ಲ, ದೇವರ ದೃಷ್ಟಿಯಲ್ಲಿ ಸ್ತ್ರೀ ಮತ್ತು ಪುರುಷ ಇಬ್ಬರು ಸಹ ಸಮಾನವಾಗಿದ್ದಾರೆ. So we will straight away go into two Bible verses which have been a matter of debate and discussion. ಈ ದಿನ ನಾವು ದೇವರ ವಾಕ್ಯದಲ್ಲಿರುವಂತಹ ಎರಡು ವಚನಗಳನ್ನ ಓದಿಕೊಳ್ಳೋಣ. ಆ ವಚನಗಳು ಅನೇಕ ವರ್ಷಗಳಿಂದ ಚರ್ಚಿಸಲ್ಪಡುತ್ತಾ ಮತ್ತು ವಾದ ಮಾಡಲ್ಪಡುತ್ತಾ ಇರುವಂತಹ ವಿಷಯಗಳು. So today I'm going to share my screen. If you want to choose the screen, you can do that. Or in case if you don't want the screen, you can choose our faces. ಈ ದಿನ ನಮ್ಮ ಸ್ಕ್ರೀನ್ ಅನ್ನು ನಾವು ಶೇರ್ ಮಾಡ್ತಾ ಇದ್ದೇವೆ. ಒಂದು ವೇಳೆ ನಿಮ್ಗೆ ಸ್ಕ್ರೀನ್ ನೋಡ್ಬೇಕಂದ್ರೆ ಸ್ಕ್ರೀನ್ ನೋಡಬಹುದು, ಇಲ್ಲದಿದ್ರೆ ನಮ್ಮ ಮುಖಗಳನ್ನು ಸಹ ನೀವು ನೋಡಿಕೊಳ್ಳಬಹುದು. So I will straight away go to these Bible verses. ಈ ವಚನಗಳಿಗೆ ನಾನು ನೇರವಾಗಿ ಹೋಗುತ್ತೇನೆ. I would say in the past several centuries there were a lot of hot theological discussions between husband and wife in their bedrooms. ಗಂಡ ಹೆಂಡತಿಯವರು ತಮ್ಮ ಮಲಗುವ ಕೋಣೆಯಲ್ಲಿರುವಂತಹ ವಿಷಯದ ಕುರಿತಾಗಿ ಅನೇಕ ಶತಮಾನಗಳಿಂದ ಬಹಳಷ್ಟು ವಾದಗಳು ಮತ್ತು ಚರ್ಚೆಗಳು ನಡೆಯಲ್ಪಡುತ್ತಾ ಇವೆ. Now this is a favorite verse for all the men here. I think all the men will be happy to see this verse. ಎಲ್ಲಾ ಪುರುಷರಿಗೂ ಇದು ಬಹಳ ಚಿರಪರಿಚಿತವಾದಂತಹ ವಾಕ್ಯ ಭಾಗ.
ಈ ವಚನವನ್ನು ನೋಡುವುದಕ್ಕೋಸ್ಕರವಾಗಿ ಎಲ್ಲಾ ಪುರುಷರಿಗೆ ಸಂತೋಷವಾಗ್ತದೆ ಎಂಬುದಾಗಿ ನಾನು ಅಂದುಕೊಳ್ತೇನೆ. Ephesians chapter 5 and verse 22 says, wives, submit yourself unto your own husbands. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 22ನೇ ವಚನ ಹೇಳುತ್ತದೆ, ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. I know that all the men, all the smart men must have already highlighted that verse in their Bibles. ಒಂದು ವೇಳೆ ಎಲ್ಲಾ ಬುದ್ಧಿವಂತ ಪುರುಷರು ಈ ವಚನವನ್ನ ತಮ್ಮ ಸತ್ಯವೇದದಲ್ಲಿ ಬಹಳವಾಗಿ ಗುರುತಿಸಿಕೊಂಡಿದ್ದಾರೆ ಎಂಬುದಾಗಿ ನಾನು ನೆನೆಸ್ತೇನೆ. Even if they do not know John 3:16, a lot of men know this, this Bible verse. ಒಂದು ವೇಳೆ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಗೊತ್ತಿಲ್ಲದೆ ಇದ್ದರೂ ಸಹ ಈ ಒಂದು ವಚನವು ಎಲ್ಲಾ ಪುರುಷರಿಗೆ ಬಹಳ ಚಿರಪರಿಚಿತವಾಗಿರುತ್ತದೆ. And every time when a man wants to get something done by his wife, he will quote this verse. Bible says, you must be submissive to your husband. ಪ್ರತಿ ಸಾರಿಯೂ ಕೂಡ ಒಬ್ಬ ಗಂಡನು ಅಥವಾ ಪುರುಷನು ತನ್ನ ಹೆಂಡತಿಯಿಂದ ಏನಾದ್ರೂ ಪಡ್ಕೊಳ್ಬೇಕು ಅಥವಾ ಏನಾದ್ರೂ ಕಾರ್ಯ ಸಾಧಿಸಬೇಕು ಎಂಬುದಾಗಿ ಅಂದುಕೊಳ್ಳುವಾಗ ಈ ವಾಕ್ಯವನ್ನ ಎತ್ತಿ ತೋರಿಸುವಂತವನಾಗಿದ್ದಾನೆ, ಉಲ್ಲೇಖಿಸುವಂತವನಾಗಿದ್ದಾನೆ. Therefore, I believe that a lot of women do not like this Bible at all. ಅದರಿಂದ ಅನೇಕ ಸ್ತ್ರೀಯರು ಈ ಸತ್ಯವೇದದಲ್ಲಿರುವಂತ ಈ ವಚನವನ್ನು ಇಷ್ಟಪಡೋದಿಲ್ಲ. Okay, there is one more verse which all the women here will love. ಮತ್ತೊಂದು ವಚನ ಇಲ್ಲಿರುವಂತ ಎಲ್ಲಾ ಸ್ತ್ರೀಯರು ಇಷ್ಟಪಡುತ್ತಾರೆ. This is from Galatians chapter 3 and verse 26 to 29. ಇದು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 26ರಿಂದ 29ನೇ ವಚನದವರೆಗೆ. And verse 28 says, there is neither Jew nor Greek, slave nor free, male nor female, for you are all in Christ Jesus. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. So Bible says there is no difference. Both men and women are equal before the sight of God. ಸತ್ಯವೇದ ಹೇಳ್ತದೆ ಯಾವ ವ್ಯತ್ಯಾಸವೂ ಇಲ್ಲ, ಸ್ತ್ರೀ ಮತ್ತು ಪುರುಷನು ದೇವರ ದೃಷ್ಟಿಯಲ್ಲಿ ಒಂದೇ ಆಗಿದ್ದಾನೆ. Maybe some of you sisters are very happy now because you got a Bible verse which says men and women are equal before God. ನನ್ನ ಪ್ರಿಯ ಸಹೋದರಿಯರು ಒಂದು ವೇಳೆ ಬಹಳ ಖುಷಿಯಾಗಿರ್ಬೇಕು, ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ ದೇವರ ಮುಂದೆ ಸ್ತ್ರೀ ಮತ್ತು ಪುರುಷರಿಬ್ಬರು ಸಹ ಒಂದೇ ಆಗಿದ್ದಾರೆ, ಸಮಾನರಾಗಿದ್ದಾರೆ. Next time your husband speaks from Ephesians chapter 5 and verse 22, now you have a verse to quote and say that Bible says that there is no difference whether you are a Greek or a Jew, whether you are slave or free, whether you are man or woman, all are equal before the sight of God. ನಿಮ್ಮ ಗಂಡಂದಿರು ಯಾವಾಗಾದ್ರೂ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 22ನೇ ವಚನವನ್ನು ಹೇಳುವಂತ ಸಮಯದಲ್ಲಿ ನಿಮಗೆ ಈ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿರುವಂತಹ ವಚನವನ್ನ ನೀವು ತೋರಿಸಬಹುದು. ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರೋದ್ರಿಂದ ಯಹೂದ್ಯನಾಗಲಿ ಗ್ರೀಕನಾಗಲಿ, ಆಳು ಒಡೆಯ, ಗಂಡು ಹೆಣ್ಣೆಂಬ ಯಾವ ಭೇದವೂ ಇಲ್ಲ, ಎಲ್ಲರೂ ಸಹ ಸಮಾನರಾಗಿದ್ದಾರೆ. So a lot of women and lot of men have debated on this in our church in the past several centuries. ಅನೇಕ ಶತಮಾನಗಳಿಂದ ಈ ವಾಕ್ಯದಲ್ಲಿರುವಂತಹ ಸತ್ಯಾಂಶಗಳ ಕುರಿತಾಗಿ ಬಹಳವಾದಂತಹ ಒಂದು ಚರ್ಚೆ ನಡೆಯಲ್ಪಟ್ಟಿದೆ. So this evening we are going to look into both these verses and try to understand what exactly the Bible says in these passages. ಈ ವಚನಗಳನ್ನ, ಈ ಎರಡು ವಚನಗಳನ್ನ ನಾವು ಅರ್ಥ ಮಾಡಿಕೊಂಡು ಅದನ್ನು ಧ್ಯಾನಿಸಿ ಈ ವಚನಗಳಲ್ಲಿರುವಂತಹ ಸತ್ಯಾಂಶ ಏನು, ಈ ವಚನಕ್ಕೆ ಸತ್ಯವೇದ ಏನ್ ಹೇಳ್ತಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. I am sure that both men and women are excited now to know what exactly it is. ಈಗ ಖಂಡಿತವಾಗಿ ಸಹ ಸ್ತ್ರೀ ಪುರುಷರಿಬ್ಬರು ಸಹ ಈ ವಚನ ಏನು ಹೇಳಿರಬಹುದು ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ಬಹಳ ಉತ್ಸುಕರಾಗಿದ್ದಾರೆ ಎಂಬುದಾಗಿ ನಾನು ಎನಿಸ್ತೇನೆ. We are going into the depth of this two truths,
two streams of thoughts. One says, you submit to your husband. The other stream says, there's no difference. All are equal before God. ಈ ಸಮಯದಲ್ಲಿ ಎರಡು ವಿಷಯಗಳು ಸಹ, ಒಂದು ನಿನ್ನ ನಿನ್ನ ಗಂಡನಿಗೆ ಅಧೀನರಾಗಿರ್ಬೇಕೆಂಬುದಾಗಿರುವಂತದ್ದು, ಇನ್ನೊಂದು ಯಾವುದೇ ರೀತಿಯಾದ ವ್ಯತ್ಯಾಸ ಇಲ್ಲ ಅನ್ನುವಂಥದ್ದು. ಎರಡು ವಿಷಯಗಳು ಸಹ ಪ್ರಾಮುಖ್ಯವಾದಂತಹ ವಿಷಯಗಳಾಗಿವೆ. So all the brethren will hold on to Ephesians chapter 5 and verse 22, whereas all others will stand on the other side holding Galatians chapter 3 verses 26 to 29. ಎಲ್ಲಾ ಸಹೋದರರು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನವನ್ನು ಹಿಡಿದುಕೊಳ್ಳುವಂತ ಸಮಯದಲ್ಲಿ ಇನ್ನು ಎಲ್ಲಾ ಗಲಾತ್ಯದ ಅಥವಾ ಬೇರೆ ಎಲ್ಲರೂ ಸಹ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 26ರಿಂದ 28ನೇ ವಚನದವರೆಗೆ ಹೇಳುವಂತವರಾಗಿರ್ತಾರೆ. So let us look into both these passages today. ಈ ದಿನಕ್ಕೋಸ್ಕರವಾಗಿ ನಾವು ಎರಡು ವಚನ ಭಾಗಗಳನ್ನು ಸಹ ನೋಡಿಕೊಳ್ಳೋಣ. So we are going to discuss both these passages today. ಈ ದಿನ ನಾವು ಈ ಎರಡು ವಾಕ್ಯ ಭಾಗಗಳನ್ನ ಚರ್ಚಿಸಲಿದ್ದೇವೆ. You are not audible? Sorry. Hello. Hello. Can you hear me? Yeah, I can hear you. Can you hear me, brother? Hello. Hello. ಬ್ರದರ್ ಕೇಳಿಸ್ತಾ ಇದೆಯಾ? ಎಸ್ ಬ್ರದರ್, ನಿಮ್ ಸೌಂಡ್ ನನಗೆ ಕೇಳಿಸ್ತಾ ಇದೆ. ಸೊ JP ಬ್ರದರ್ ಚೆಕ್ ಮಾಡ್ಬೇಕು. ಅವ್ರು ಸ್ವಲ್ಪ ಮ್ಯೂಟ್ ಆಗಿದೆ ಕಾಣುತ್ತೆ. I'm sorry. Okay, I'm sorry that there was some interruption. ಒಂದು ರೀತಿಯಾದ ತಡೆ ಉಂಟಾದದಕ್ಕೋಸ್ಕರವಾಗಿ ನಾನು ವಿಷಾದಿಸ್ತೇನೆ. We are going to look into both these truths today. ಈ ಎರಡು ಸತ್ಯಾಂಶಗಳನ್ನ ನಾವು ಇದನ್ನ ನೋಡ್ಲಿಕ್ಕಿದ್ದೇವೆ. What is the meaning of being subject to someone else, or what is the meaning of submission? ಒಬ್ಬರಿಗೆ ಅಧೀನರಾಗುವಂತದ್ದು ಅಂದ್ರೆ ಏನು, ಅಥವಾ ಒಬ್ಬರಿಗೆ ಅಧೀನರಾಗುವುದು ಅಂದ್ರೆ ಅರ್ಥವೇನು? So we are going to look into the biblical meaning of that word first. ಮೊದಲನೇದಾಗಿ ಆ ಒಂದು ವಚನದ ದೇವರ ವಾಕ್ಯಕ್ಕನುಸಾರವಾದಂತ ಉತ್ತರವನ್ನು ನಾವು ನೋಡ್ಲಿಕ್ಕಿದ್ದೇವೆ. ಮೊದಲನೇದಾಗಿ in Philippians chapter 2 and verse 3 we read like this: in humility consider others better than yourselves. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 22ನೇ ವಚನದಲ್ಲಿ ಇತರರನ್ನ ನಿನಗಿಂತಲೂ ಸಹ ಶ್ರೇಷ್ಠರೆಂಬುದಾಗಿ ಎಣಿಸೆಂಬುದಾಗಿ ಹೇಳುವಂತದನ್ನ ನಾವು ನೋಡ್ತೇವೆ. So when you submit to someone, you are saying an attitude that you consider someone better than you. ನೀವು ಇತರರೊಟ್ಟಿಗೆ ಅಥವಾ ನೀವು ಇತರರಿಗೆ ಅಧೀನರಾದಾಗ ಇತರರನ್ನ ನೀವು ನಿಮಗಿಂತಲೂ ಸಹ ಅವರು ಶ್ರೇಷ್ಠರೆಂಬುದಾಗಿ ಪರಿಗಣಿಸುತ್ತೀರಿ. Now this truth is seen a little more clear in 1 Peter chapter 5 verses 4 and 5. ಈ ಒಂದು ಸತ್ಯಾಂಶ ಇನ್ನು ಸ್ವಲ್ಪ ಸ್ಪಷ್ಟವಾಗಿ 1 ಪೇತ್ರ First Peter chapter. Young men, and then it says, be submissive to those who are older to you. First Peter chapter 5 verses 4 and 5. 1 ಪೇತ್ರ 5ನೇ ಅಧ್ಯಾಯ 4 ಮತ್ತು 5ನೇ ವಚನದಲ್ಲಿ ಹಿರೀ ಕುರುಬನು ಪ್ರತ್ಯಕ್ಷನಾಗುವಾಗ ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಳದ. Okay, 4 and 5. You can probably say the meaning of that. I have just quoted it there on the screen. You can see it on the screen. Okay, fine. Yeah. Be submissive to those who are older. ನಿಮಗಿಂತ ಹಿರಿಯರಿಗೆ ನೀವು ಅಧೀನರಾಗಿರಿ ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. Someone who is older than you or advanced in their life. ನಿಮಗಿಂತಲೂ ಸಹ ಸ್ವಲ್ಪ ಹಿರಿಯರಾದಂತವರಿಗೆ ಅಥವಾ ನಿಮಗಿಂತಲೂ ಸ್ವಲ್ಪ ವಯಸ್ಸಾದಂತವರಿಗೆ. And consider yourself, you are young, and therefore you need to look up to them and give them preference or give them reverence. ನೀವು ಚಿಕ್ಕವರಾಗಿದ್ದೀರಿ, ಅವರು ನಿಮಗಿಂತಲೂ ಸಹ ಹಿರಿಯರಾಗಿರೋದ್ರಿಂದ ಅವರನ್ನು ನೀವು ಪರಿಗಣಿಸಿ ಅವರಿಗೆ ಕೊಡಬೇಕಾದಂತಹ ಗೌರವವನ್ನು ಕೊಡಬೇಕೆಂಬುದಾಗಿ ನೀವು ಪರಿಗಣಿಸಬೇಕು.
So submission in the first place, it simply means that you are considering the other person better than you. ಅಧೀನತೆ ಅಂದ್ರೆ ಸರಳವಾದಂತ ಅರ್ಥ ಏನಂದ್ರೆ ನೀವು ಇತರ ವ್ಯಕ್ತಿಯನ್ನ ನಿಮಗಿಂತ ಶ್ರೇಷ್ಠನೆಂಬುದಾಗಿ ಪರಿಗಣಿಸುವಂತದ್ದು. Okay. Now, ఎన్ని ప్లేట్లు సండే okay. Hello. In Philippians chapter 2 and verse 5, ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ నేను మధ్యలో ವಚನ. ఇట్లా పట్టేసుకుని పట్ట అవునా we లేదా read there కాలం లేదు కదా about Christ. కాలం ఎడ పెట్టుకుంటూ ಅಲ್ಲಿ ನಾವು ಕ್ರಿಸ್ತನ ಕುರಿತು ಓದುತ್ತೇವೆ. The mind of Christ. ಕ್ರಿಸ್ತನ ಮನಸ್ಸು. And then Paul says, this mind of Christ has humbled himself. Or, ಈ ಕ್ರಿಸ್ yeah. వర్షం తడిసిపోయింది ಈ ಕ್ರಿಸ್ತನ ಮನಸ್ಸು ತನ್ನನ್ನು ತಾನು ತಗ್ಗಿಸಿಕೊಟ್ಟಿತೆಂಬುದಾಗಿ ಆ ವಚನ ಹೇಳುತ್ತದೆ. And he humbled himself from the highest place to the lowest possible place. ఇదా ಆತನು ತನ್ನನ್ನು ತಾನು ಅತ್ಯುನ್ನತವಾದಂತ ಸ್ಥಾನದಿಂದ ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತದೋ ಅಷ್ಟರ ಮಟ್ಟಿಗೆ ಆತನು ತಗ್ಗಿಸಿಕೊಂಡನೆಂಬುದಾಗಿ He became ಅದು ಹೇಳುವಂತದ್ದಾಗಿದೆ. a human being. ಆತನು ಮನುಷ್ಯನಾದನು. గాడి ఇటానికి పోవాలా గాడి ఇవ్వాలా అంటికి సాయంత్రం And then he became a servant. కదా ನಂತರ And then we read ಆತನಾದನು. that he became he took the place of a criminal. ನಂತರ ಆತನು ಒಬ್ಬ ಅಪರಾಧಿಯ ಸ್ಥಾನವನ್ನು ತೆಗೆದುಕೊಂಡನು. Hello. Brother, can you hear me? Sorry, there are some interruptions. Can you hear me now? Yes. Can you hear me? Yes, brother. Can you hear me? Hello. Can you hear me now? Yes, brother. Yes, yeah. Okay. Can you hear me? Yeah, there were some interruptions again. This network is very weak today. Although I have a Wi-Fi connection here, somehow it's not going well. Yeah. Okay. So there we read ಇಲ್ಲಿ ನಾವು ಓದುವಂತದ್ದು that the mind of Christ ಕ್ರಿಸ್ತನ ಮನಸ್ಸು, that of submissive. He had a ಅದು submissive mind. ಅದು ದೀನತೆಯ ಮನಸ್ಸಾಗಿತ್ತು. ಆತನು ದೀನತೆಯ ಮನಸ್ಸನ್ನು ಹೊಂದಿಕೊಂಡಿದ್ದನು. Again we see there it is giving up the rights. ಅಲ್ಲಿ ನಾವು ನೋಡ್ತೇವೆ ಆ ಹಕ್ಕುಗಳನ್ನ ಬಿಟ್ಟು ಬಿಡುವಂತ ಮನಸ್ಸು. Giving up the glory. ಆ ಮಹಿಮೆಯನ್ನು ಬಿಟ್ಟು ಬಿಡುವಂತ ಮನಸ್ಸು. And taking the lowest position. ಮತ್ತು ಅತಿ ಕೆಳಮಟ್ಟದ ಒಂದು ಸ್ಥಾನವನ್ನ ತೆಗೆದುಕೊಳ್ಳುವಂತದ್ದು. And we know from the scripture that Jesus also taught in the same line when he was here on earth. ಮತ್ತು ಕರ್ತನಾದ ಯೇಸು ಕ್ರಿಸ್ತನು ಸಹ ಅದೇ ವಿಷಯವನ್ನೇ ಆತನ ಈ ಲೋಕದಲ್ಲಿ ಇದ್ದಂತ ಸಮಯದಲ್ಲಿ ಕಲಿಸಿದನು ಅಥವಾ ಬೋಧಿಸಿದನು. And he says, if any one of you become the leader, you have to humble yourself and take up the place of a servant. ಆತನು ಹೇಳ್ತಾನೆ, ನಿಮಗೆ ಯಾರಿಗಾದ್ರೂ ನಾಯಕರಾಗಬೇಕಾದ್ರೆ ನಿಮ್ಮನ್ನು ನೀವು ತಗ್ಗಿಸಿಕೊಂಡು ದಾಸನ ಸ್ವಭಾವವನ್ನ ಧರಿಸಿಕೊಳ್ಳಬೇಕು. And he has practically showed that that he is humble by serving and washing the feet of his disciples. ಮತ್ತು ಆತನು ತನ್ನನ್ನು ತಾನು ತಗ್ಗಿಸಿಕೊಂಡು ಆತನ ಎಷ್ಟರ ಮಟ್ಟಿಗೆ ತಗ್ಗಿಸಿಕೊಂಡಂತವನಾಗಿದ್ದಾನೆ, ದೀನನಾಗಿದ್ದಾನೆ ಎಂಬುದಾಗಿ ತನ್ನ ಶಿಷ್ಯರ ಕಾಲನ್ನು ತೊಳೆಯುವುದರ ಮುಖಾಂತರವಾಗಿ ಮತ್ತು ಒರೆಸುವುದರ ಮುಖಾಂತರವಾಗಿ ತೋರ್ಪಡಿಸಿದನು. Okay.
Now, when we go to chapter 5 of the book of Ephesians, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯಕ್ಕೆ ನಾವು ಹೋಗುವಾಗ and verse 21 we read, 21ನೇ ವಚನ ನಾವು ಓದ್ತೇವೆ. submitting yourself one to another in the fear of God. ಅದೇ 21ನೇ ವಚನದಲ್ಲಿ ನಾವು ನೋಡುವಾಗ ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. And then in verse 22 we read, wives, submit yourself to your husbands. ಮತ್ತೆ 22ನೇ ವಚನದಲ್ಲಿ ಓದ್ತೇವೆ, ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ನಿಮ್ಮ ಗಂಡಂದರಿಗೆ ಅಧೀನರಾಗಿರ್ರಿ. So in verse 21, Paul says the motivation for submission is the fear of God. 21ನೇ ವಚನದಲ್ಲಿ ಪೌಲನು ಹೇಳುವಂತದ್ದೇನೆಂದ್ರೆ ಅಧೀನತೆಗೋಸ್ಕರವಾಗಿ ಇರುವಂತಹ ಒಂದು ಪ್ರೋತ್ಸಾಹ ಅಥವಾ ಒಂದು ಉದ್ದೇಶ ಬುದ್ಧಿಮಾತೇನೆಂದ್ರೆ ಕ್ರಿಸ್ತನ ಮನಸ್ಸು ಅಥವಾ ದೇವರು ಎಂಬುದಾಗಿ. Submission is not because somebody forces you to do it. ದೀನತೆ ಎನ್ನುವಂಥದ್ದು ಯಾರೋ ಆ ರೀತಿಯಾಗಿ ನೀವು ಮಾಡ್ಬೇಕೆಂಬುದಾಗಿ ಒತ್ತಾಯಪಡಿಸುವಂಥದ್ದಲ್ಲ. Or submission is not for any other reason but for the fear of God. ಅಧೀನತೆ ಎನ್ನುವಂಥದ್ದು ಬೇರೆ ಯಾವುದೇ ಕಾರಣಕ್ಕೋಸ್ಕರವಾಗಿ ಅಲ್ಲ, ಆದರೆ ದೇವರ ಭಯದ ನಿಮಿತ್ತವಾಗಿಯೇ. So I submit to someone because I fear God. ನಾನು ಯಾರಿಗೂ ಒಬ್ಬರಿಗೆ ಅಧೀನನಾಗ್ತೇನೆ ಅಂದ್ರೆ ಅದು ಯಾಕೆಂಬುದಾಗಿ ನೋಡುವಾಗ ನನಗೆ ದೇವರ ಭಯ ಇರುವುದರಿಂದ. I submit myself to my elders because I fear my God. ನಾನು ನನ್ನ ಸಭಾಹಿರಿಯರಿಗೆ ಅಧೀನನಾಗ್ತೇನೆ ಎಂಬುದಾಗಿ ಹೇಳುವಾಗ ನನಗೆ ದೇವರ ಭಯ ಇದೆ ಎಂಬುದಾಗಿ. I submit to my husband because I fear my God. ನಾನು ನನ್ನ ಗಂಡನಿಗೆ ಅಧೀನನಾಗುವಂಥದ್ದು ಯಾಕೆಂದ್ರೆ ನಾನು ದೇವರಿಗೆ ಭಯಪಡುತ್ತೇನೆ. So the motivation for submission is the fear of God. ಆದ್ರಿಂದ ಒಂದು ಅಧೀನತೆಗೋಸ್ಕರವಾಗಿರುವಂತಹ ಒಂದು ಪ್ರೋತ್ಸಾಹ ಯಾವುದಂದ್ರೆ ದೇವರ ಭಯ. So if a wife submit herself to her husband, it means that she fears God. ಹೆಂಡತಿಯು ತನ್ನ ಗಂಡನಿಗೆ ಆಕೆ ವಿಧೇಯಳಾಗುತ್ತಾಳೆ ಎಂಬುದಾಗಿ ಹೇಳುವುದಾದ್ರೆ ಆಕೆಯು ದೇವರಿಗೆ ಭಯಪಡುವವಳಾಗಿದ್ದಾಳೆ ಅಂತ. It is not because she fears her husband. ಆಕೆಯು ತನ್ನ ಗಂಡನಿಗೆ ಭಯಪಡುತ್ತಾಳೆ ಎಂಬುದಾಗಿ ಅರ್ಥವಲ್ಲ. Husband should never try to bring his wife to subjection by causing fear. ಯಾವುದೇ ಗಂಡನೂ ಸಹ ತನ್ನ ಹೆಂಡತಿಯನ್ನ ಭಯಭೀತಳನ್ನಾಗಿ ಮಾಡಿ ಆಕೆಯನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ಳಬಾರದು. A lot of husbands make these mistakes. They create a fearful atmosphere in the home, and therefore his wife and children will obey him. ಅನೇಕ ಗಂಡಂದಿರು ಈ ರೀತಿಯಾಗಿ ಮಾಡೋದ್ರಿಂದ ತಮ್ಮ ಹೆಂಡತಿಯರು ಮತ್ತು ಮಕ್ಕಳು ಅವ್ರಿಗೆ ವಿಧೇಯರಾಗುತ್ತಾರೆ ಎಂಬಂತಹ ಆ ಒಂದು ಮನಸ್ಸನ್ನು ಅವರು ಹೊಂದಿರುತ್ತಾರೆ. So instead of that, every head of the family, every husband, every man of the house must teach his wife and children to fear God. ಅದಕ್ಕೆ ಹೊರತು ಪ್ರತಿಯೊಬ್ಬ ಗಂಡನು ತನ್ನ ಹೆಂಡತಿಗೆ ಮಕ್ಕಳಿಗೆ ದೇವರಿಗೆ ಭಯಪಡುವಂತೆ ಕಲಿಸಬೇಕು. So a wife must submit to her husband not out of fear for her husband, but out of her respect and reverence to the Lord. ಒಬ್ಬ ಹೆಂಡತಿ ತನ್ನ ಗಂಡನಿಗೆ ಭಯದಿಂದ ಅಧೀನಳಾಗಬಾರದು, ಆದ್ರೆ ಆತನಿಗೆ ಆ ಕರ್ತನ ಮೇಲಿರುವಂತಹ ಒಂದು ಭಯ ಮತ್ತು ಆತನ ಮೇಲಿರುವಂತಹ ಭಕ್ತಿಗೋಸ್ಕರವಾಗಿ ಆಕೆ ಅಧೀನಳಾಗಬೇಕು. Isn't it a good thing when a wife submit herself because of God, fear of God? ದೇವರ ಭಯ ಇರುವಂತದರ ನಿಮಿತ್ತವಾಗಿ ಒಬ್ಬ ಹೆಂಡತಿ ತನ್ನ ಗಂಡನಿಗೆ ಅಧೀನಳಾಗುವಂತದ್ದು ಬಹಳ ಒಳ್ಳೆ ವಿಷಯವಲ್ಲವೋ? I do believe that is a beautiful thing. ನಾನು ನಂಬುವಂತದ್ದೇನೆ, ಅದು ಖಂಡಿತವಾಗಿ ಸಹ ಬಹಳ ಒಳ್ಳೆ ವಿಷಯ.
So when we will also go to some more verses to understand this truth. ಈ ಒಂದು ಸತ್ಯಾಂಶಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇನ್ನೂ ಕೆಲವು ವಚನಗಳಿಗೂ ಸಹ ನಾವು ಹೋಗೋಣ. 1 Peter chapter 3 verse 1 and 2. 1 ಪೇತ್ರ 3ನೇ ಅಧ್ಯಾಯ 1 ಮತ್ತು 2ನೇ ವಚನ. Likewise, ye wives, be in subjection to your own husbands, that if any obey not the word, they also may without the word be won by the conversation of the wives, while they behold your chaste conversation coupled with fear. ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ, ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರು, ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. So Peter also says a wife must obey to her husband in the fear of the Lord. ಪೇತ್ರನು ಸಹ ಹೇಳುತ್ತಾನೆ, ಸ್ತ್ರೀಯರು ಅಥವಾ ಹೆಂಡತಿಯರು ತಮ್ಮ ಗಂಡಂದರಿಗೆ ವಿಧೇಯರಾಗಬೇಕಾದದ್ದು ದೇವರ ಮೇಲಿರುವಂತಹ ಭಕ್ತಿಯಿಂದ ಭಯದಿಂದ. And he says, the husbands are observing or watching wives. ಅದರಲ್ಲಿ ನೋಡ್ತೇವೆ ಗಂಡಂದಿರು ತಮ್ಮ ಹೆಂಡತಿಯರನ್ನ ಗಮನಿಸ್ತಾ ಇರ್ತಾರೆ ಅಥವಾ ನೋಡ್ತಾ ಇರ್ತಾರೆ. And what are they looking at them from them? ಅವರಿಂದ ಅವ್ರು ಏನ್ ನೋಡ್ತಾರೆ? They want to see the chaste conversation or their behavior, their holy, character. ಅವರಲ್ಲಿ ಒಂದು ಮೃದುವಾದಂತಹ ಸಂಭಾಷಣೆ, ನಿರ್ಮಲತ್ವ, ಭಯಭಕ್ತಿಯುಳ್ಳಂಥದ್ದು, ಈ ವಿಷಯಗಳನ್ನ ನೋಡುವಂತವರಾಗಿರ್ತಾರೆ. And how do they understand their wives are having that holy character? ಅವರಿಗೆ ಅರ್ಥ ಆಗ್ತದೆ ಅವರ ಹೆಂಡತಿಯರಿಗೆ ಪರಿಶುದ್ಧವಾದಂತಹ ಗುಣಲಕ್ಷಣ ಇದೆ ಎಂಬುದಾಗಿ. Because when they observe them, they will see that they are obeying God's word with fear and reverence. ಅವರು ಗಮನಿಸುವಾಗ ಅವರು ನೋಡುವಂತದ್ದೇನೆಂದ್ರೆ ಅವರ ಹೆಂಡತಿಯರಿಗೆ ದೇವರ ಭಯ ಮತ್ತು ಭಕ್ತಿ ಇದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. And therefore, when they watch and observe their wives, what happens? These husbands will be attracted to their character or their faith in God. ಅವರು ಈ ಹೆಂಡತಿಯರನ್ನು ಗಮನಿಸುವಾಗ ಅವರಲ್ಲಿ ಈ ವಿಷಯಗಳನ್ನು ನೋಡುವಂತಹ ಸಮಯದಲ್ಲಿ ಗಂಡಂದಿರು ಅವರ ಹೆಂಡತಿಯರ ಒಂದು ನಡತೆಗೆ ಅವರ ಹೆಂಡತಿಯರ ಒಂದು ನಂಬಿಕೆಗೆ ಆಕರ್ಷಿಸಲ್ಪಡುತ್ತಾರೆ. And then they will say, oh, I want to have that God my wife is serving. I love that God because look at that woman, or look at my wife, she is so holy, so reverent, and she is so maintaining a very, very high moral value. ಆಗ ಅವ್ರು ಹೇಳ್ತಾರೆ, ಓ ನನ್ನ ಹೆಂಡತಿ ಸೇವಿಸುವಂತದ್ದನ್ನ ನಿಜವಾದಂತ ದೇವರಾಗಿದ್ದಾನೆ, ನನ್ನ ಹೆಂಡತಿ ಭಯಭಕ್ತಿ ಉಳ್ಳವಳಾಗಿದ್ದಾಳೆ, ಆಕೆ ನೈತಿಕವಾದಂತಹ ಮೌಲ್ಯಗಳನ್ನ ಅನುಸರಿಸುತ್ತಾಳೆ ಎಂಬುದಾಗಿ ಅವನು ಹೇಳುವಂತವನಾಗಿರ್ತಾನೆ. In other words, Peter says, wives, you should have a soul winning character. ಮತ್ತೊಂದು ಮಾತಿನಲ್ಲಿ ಹೇಳಬೇಕಾದ್ರೆ ಪೇತ್ರನು ಹೇಳುವಂತಹ ಮಾತೇನೆಂದ್ರೆ, ಹೆಂಡತಿಯರೇ ನಿಮಗೆ ಆತ್ಮಗಳನ್ನು ಗೆಲ್ಲುವಂತಹ ಗುಣಲಕ್ಷಣಗಳಿರಬೇಕು. I will tell you a secret here. ನಾನು ಇಲ್ಲಿ ಒಂದು ರಹಸ್ಯವನ್ನು ಹೇಳ್ತೇನೆ. Men are called to preach the word of God. ಪುರುಷರು ದೇವರ ವಾಕ್ಯವನ್ನು ಸಾರುವುದಕ್ಕೋಸ್ಕರವಾಗಿ ಕರೆಯಲ್ಪಟ್ಟಿದ್ದಾರೆ. It is through their preaching souls are attracted to God. ಅವರ ಒಂದು ಪ್ರಸಂಗಿಸುವಂತ ವಿಧಾನಗಳಿಂದ ಅವರು ದೇವರ ಕಡೆಗೆ ನಡೆಸಲ್ಪಡುತ್ತಾರೆ. But women are called to practice the word of God, and it is through their character they win souls. ಆದ್ರೆ ಸ್ತ್ರೀಯರಾದರೂ ಅವರು ತಮ್ಮ ವಾಕ್ಯಗಳನ್ನ ತಮ್ಮ ಜೀವಿತದಲ್ಲಿ ಪ್ರಾಯೋಗಿಕವಾಗಿ ನಡೆಸಿಕೊಳ್ಳೋದಕ್ಕೋಸ್ಕರವಾಗಿ ಕರೆಯಲ್ಪಟ್ಟಿದ್ದಾರೆ. ಆ ರೀತಿಯಾಗಿ ತಮ್ಮ ಜೀವನದ ಮುಖಾಂತರವಾಗಿ ಆತ್ಮಗಳನ್ನ ಗೆಲ್ಲುವಂತರಾಗಿರುತ್ತಾರೆ. Now you tell me, my brother and my dear sister, which is very difficult in this? ನನ್ನ ಪ್ರಿಯ ಸಹೋದರನೇ, ನನ್ನ ಪ್ರಿಯ ಸಹೋದರಿಯೇ, ಇದರಲ್ಲಿ ಯಾವುದು ಕಷ್ಟ ಎಂಬುದಾಗಿ ಈಗ ಹೇಳ್ರಿ. Is it easy to preach or easy to practice?
ಪ್ರಸಂಗಿಸುವುದು ಸುಲಭವಾ ಅಥವಾ ಪ್ರಾಯೋಗಿಕವಾಗಿ ನಡೆದುಕೊಳ್ಳುವುದು ಸುಲಭವಾ? I do believe that, practically applying biblical truth in our daily life is the most difficult thing than preaching. ಪ್ರಸಂಗಿಸುವುದಕ್ಕಿಂತಲೂ ಸಹ ನಮ್ಮ ಜೀವಿತದಲ್ಲಿ ಪ್ರಾಯೋಗಿಕವಾದಂತಹ ಅಂಶಗಳನ್ನ ನಮ್ಮ ದೈನಂದಿನ ಜೀವಿತದಲ್ಲಿ ನಡೆಕೊಳ್ಳುವಂಥದ್ದೇ ಕಷ್ಟಕರವಾದದೆಂಬುದಾಗಿ ನಾನು ನಂಬುತ್ತೇನೆ. And every woman is called to do that seemingly impossible thing, and I do believe that the Lord will give them grace to do that. ಪ್ರತಿಯೊಬ್ಬ ಸ್ತ್ರೀಯು ಸಹ, ಪ್ರತಿಯೊಬ್ಬ ಹೆಂಡತಿಯು ಸಹ ಈ ಕಷ್ಟಕರವಾದಂತಹ ಅಸಾಧ್ಯವಾದಂತಹ ವಿಷಯಗಳನ್ನು ಮಾಡುವಾಗ ನಾನ್ ನಂಬುತ್ತೇನೆ ಪ್ರಿಯರೇ, ಖಂಡಿತವಾಗಿ ಸಹ ದೇವರು ಅದನ್ನು ಗೌರವಿಸುವಂತನಾಗಿರ್ತಾನೆ. When you, brother, you win a soul by your preaching, a woman is called to do the same thing by practicing what she learns from word of God. ಪ್ರಿಯ ಸಹೋದರನೇ, ನೀನು ಪ್ರಸಂಗಿಸುವುದರ ಮುಖಾಂತರವಾಗಿ ಆತ್ಮಗಳನ್ನು ಗೆಲ್ಲುವಾಗ ಒಬ್ಬ ಸ್ತ್ರೀ ಆದರೂ ಹೆಂಡತಿ ಆದರೂ ಆ ವಾಕ್ಯಗಳನ್ನ ತನ್ನ ಜೀವಿತದಲ್ಲಿ ಪ್ರಾಯೋಗಿಕವಾಗಿ ನಡೆಸಿಕೊಂಡು ಆಕೆ ಆತ್ಮಗಳನ್ನು ಗೆಲ್ಲುವಂತಳಾಗಿರ್ತಾಳೆ. Therefore I would say a woman has a greater calling. ಆದ್ರಿಂದ ನಾನು ಹೇಳುವಂತದ್ದೇನೆಂದ್ರೆ, ಒಬ್ಬ ಸ್ತ್ರೀಗೆ ಉನ್ನತವಾದಂತಹ ಕರೆ ಇದೆ. If your husband is not walking with the Lord, or your husband is not in the faith, probably the reason is your walk, your character. ಒಂದು ವೇಳೆ ನಿಮ್ಮ ಗಂಡಂದಿರು ದೇವರ ವಾಕ್ಯದಲ್ಲಿ ನಡೆಯದೇ ಇದ್ರೆ, ನಿಮ್ಮ ಗಂಡಂದಿರು ದೇವರ ಭಕ್ತಿಯಲ್ಲಿ ಇಲ್ಲದಿದ್ರೆ, ಅದು ನಿನ್ನ ನಡತೆಯಿಂದ, ನಿನ್ನ ಗುಣಲಕ್ಷಣದಿಂದ. I am not accusing you, my sister. ನನ್ನ ಪ್ರಿಯ ಸಹೋದರಿಯೇ, ನಾನು ನಿನ್ನ ಮೇಲೆ ಆರೋಪ ಹೊರಿಸ್ತಾ ಇಲ್ಲ. But that is a time when you have to look into your own life, whether I am practically showing that Christian character in my life. Can my husband see that Christ in me? ನೀವು ಪರೀಕ್ಷಿಸಿಕೊಳ್ಳಬೇಕು. ನಾನು ನಿಜವಾಗಿಯೂ ಕೂಡ ಕ್ರಿಸ್ತನ ಆಗಿರುವಂತಹ ಪ್ರಾಯೋಗಿಕವಾದಂತಹ ವಿಷಯಗಳನ್ನು ತೋರಿಸುತ್ತಾ ಇದ್ದೇನಾ, ನನ್ನ ಗಂಡನು ಅದನ್ನ ನನ್ನಿಂದ ನೋಡ್ತಾ ಇದ್ದಾನೆ ಎಂಬುದಾಗಿ ಪರೀಕ್ಷಿಸಿಕೊಳ್ಳಬೇಕು. So you have a greater calling, my dear sister. ನನ್ನ ಪ್ರಿಯ ಸಹೋದರಿಯೇ, ನಿನಗೆ ಉನ್ನತವಾದಂತಹ ಒಂದು ಕರೆ ಇದೆ. So when we say submission, we know in that passage it is obedience to God's word. ಅಧೀನತೆ ಎಂಬುದಾಗಿ ನಾವು ಹೇಳುವಾಗ ಆ ವಾಕ್ಯ ಭಾಗದಲ್ಲಿ ನಾವು ನೋಡುವಂತಹ ವಿಷಯವೇನೆಂದ್ರೆ, ದೇವರ ವಾಕ್ಯಕ್ಕೆ ವಿಧೇಯತೆ. And submissiveness also is a means of evangelism or winning souls to the Lord. ಮತ್ತು ಅಧೀನತೆ ಅನ್ನುವಂಥದ್ದು ಸುವಾರ್ತಿಕತ್ವ ಮತ್ತು ಕರ್ತನಿಗೋಸ್ಕರವಾಗಿ ಆತ್ಮಗಳನ್ನು ಗೆಲ್ಲುವಂಥದ್ದು ಸಹ ಆಗಿದೆ. And there again, that submission must come voluntarily. It is not forcefully put upon a woman. ಆ ಒಂದು ಅಧೀನತೆ ಅನ್ನುವಂಥದ್ದು ಸ್ವಯಂವಾಗಿ ಬರಬೇಕೆ ಹೊರತು ಒಂದು ಒತ್ತಾಯಪೂರ್ವಕವಾಗಿ ಆಕೆ ಮೇಲೆ ಹೇರುವಂತದ್ದಾಗಿರಬಾರದು. There a chaste woman will voluntarily submit herself to the husband because she wants to obey what the word of God says. ದೇವರ ವಾಕ್ಯ ಏನ್ ಹೇಳುತ್ತದೋ ಅದಕ್ಕೆ ವಿಧೇಯಳಾಗಬೇಕಾಗಿರೋದ್ರಿಂದ ಅಂತ ಸ್ತ್ರೀಯು ತನ್ನ ಗಂಡನಿಗೆ ತನ್ನಷ್ಟಕ್ಕೆ ತಾನೇ ಅಧೀನಳಾಗಿರುತ್ತಾಳೆ. And if a woman has to submit herself to her husband, she should have a strong relationship with Christ. ಒಬ್ಬ ಸ್ತ್ರೀಯು ತನ್ನ ಗಂಡನಿಗೆ ಅಧೀನಳಾಗಬೇಕಾದ್ರೆ ಆಕೆಗೆ ಕ್ರಿಸ್ತನೊಟ್ಟಿಗೆ ಒಂದು ಸದೃಢವಾದಂತಹ ಸಂಬಂಧ ಇರಬೇಕು. So your sister, your behavior in your home shows what kind of relationship you have with Christ. ನೀನು ಮನೆಯಲ್ಲಿ ನಡೆದುಕೊಳ್ಳುತ್ತಾ ಇರುವಂತ ರೀತಿ, ನೀನು ಕ್ರಿಸ್ತನೊಟ್ಟಿಗೆ ಯಾವ ರೀತಿಯಾದಂತ ಸಂಬಂಧದಲ್ಲಿ ಇದ್ದೀ ಎಂಬುದನ್ನು ತೋರಿಸುವಂತದ್ದಾಗಿದೆ. If you are submissive to Christ and to his word, you will also show that submissiveness to your own husband. ನೀನು ಕ್ರಿಸ್ತನಿಗೂ ಮತ್ತು ಆತನ ವಾಕ್ಯಕ್ಕೆ ಅಧೀನಳಾಗಿರೋದಾದ್ರೆ ಅದೇ ರೀತಿಯಾದಂತಹ ಅಧೀನತೆಯನ್ನ ನಿನ್ನ ಗಂಡನಿಗೂ ಸಹ ನೀನು ತೋರಿಸುವಂತವಳಾಗಿರುತ್ತೆ. Now let me go a little more deeper into this truth. ಈ ಒಂದು ಸತ್ಯಕ್ಕೆ ನಾನು ಇನ್ನೂ ಸ್ವಲ್ಪ ಆಳಕ್ಕೆ ಹೋಗುತ್ತೇನೆ. So Bible says the husbands are serving their wives. ದೇವರ ವಾಕ್ಯ ಹೇಳ್ತದೆ, ಗಂಡಂದಿರು ತಮ್ಮ ಹೆಂಡತಿಯರನ್ನ ಗಮನಿಸುವಂತವರಾಗಿರುತ್ತಾರೆ. And when they observe, they should be able to see the qualities of submissiveness. ಅವರು ಗಮನಿಸುವಾಗ
ಅವರ ತಮ್ಮ ಹೆಂಡತಿಯರಲ್ಲಿ ಅಧೀನತೆಯ ಗುಣಲಕ್ಷಣಗಳನ್ನ ನೋಡಲಿಕ್ಕೆ ಸಾಧ್ಯವಾಗಬೇಕು. And how do they understand whether the wife is submissive? ಹೆಂಡತಿ ಅಧೀನಳಾಗಿದ್ದಾಳ ಇಲ್ಲವೆಂಬುದಾಗಿ ಅವರಿಗೆ ಹೇಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ? So, it is easy for us to understand someone is submissive when they obey our commandments. ಇದು ಬಹಳ ಸುಲಭ ಅರ್ಥ ಮಾಡಿಕೊಳ್ಳುವಂಥದ್ದು. ಅಧೀನಳಾಗುವುದಾದ್ರೆ ನಮ್ಮ ಆಜ್ಞೆಗಳಿಗೆ ಅವರು ವಿಧೇಯರಾಗುತ್ತಾರೆ. So when you say make a tea and wife goes and make a tea, so you say my wife is very submissive. ಹೆಂಡತಿಗೆ ಹೋಗಿ ಟೀ ಮಾಡ್ಕೊಂಡು ಬಾ ಎಂಬುದಾಗಿ ಹೇಳುವಾಗ ಆಕೆ ಟೀ ಮಾಡ್ಕೊಂಡು ಬರುವಂತ ಸಮಯದಲ್ಲಿ ನೀವು ಹೇಳ್ಬೋದು, ನನ್ನ ಹೆಂಡತಿ ಬಹಳ ಅಧೀನಳು ಎಂಬುದಾಗಿ. Oh, please iron my clothes, and she does that, and you say that my wife is very obedient. ನನ್ನ ಬಟ್ಟೆಗಳಿಗೆ ಇಸ್ತ್ರಿ ಹಾಕು ಎಂಬುದಾಗಿ ಹೇಳುವಾಗ ಆಕೆ ಅದನ್ನು ಮಾಡುವಂತ ಸಮಯದಲ್ಲಿ ಆ ಹೆಂಡತಿಯು ಬಹಳ ಅಧೀನಳಾಗಿದ್ದಾಳೆ. I'm feeling so tired, and please prepare a bed for me, and she does that, and you say that she is very submissive. ನಾನು ಬಹಳ ನಿತ್ರಾಣನಾಗಿದ್ದೇನೆ, ನನಗೋಸ್ಕರವಾಗಿ ಹಾಸಿಗೆಯನ್ನು ಸಿದ್ಧಪಡಿಸಿ ಎಂಬುದಾಗಿ ಹೇಳುವಾಗ ಆಕೆ ಅದನ್ನು ಮಾಡುವಂತ ಸಮಯದಲ್ಲಿ ಆಕೆಯು ಬಹಳ ಅಧೀನಳಾಗಿದ್ದಾಳೆ. But let me tell you this evening, these are not the measuring rod to know how much submissive is your wife. ನಮ್ಮ ಹೆಂಡತಿಯರು ಎಷ್ಟರ ಮಟ್ಟಿಗೆ ಅಧೀನರಾಗಿದ್ದಾರೆ ಎಂಬುದಾಗಿ ಅಳಿಯುವುದಕ್ಕೆ ಈ ಒಂದು ವಿಷಯಗಳು ಅಳತೆಗೋಲುಗಳಲ್ಲ. In a husband and wife relationship, there can be difference of opinions. ಗಂಡ ಹೆಂಡತಿಯರ ಸಂಬಂಧದಲ್ಲಿ ವಿಭಿನ್ನವಾದಂತಹ ಅಭಿಪ್ರಾಯಗಳಿರಬಹುದು. Wife need not to agree with you for everything at every time. ಹೆಂಡತಿಯು ನಿನ್ನೊಟ್ಟಿಗೆ ಪ್ರತಿಯೊಂದು ವಿಷಯಕ್ಕೆ ಪ್ರತಿಯೊಂದು ಸಾರಿ ಕೂಡ ವಿಧೇಯಳಾಗದೇ ಇರಬಹುದು. She is a different person. She will have her own opinions. ಆಕೆ ವಿಭಿನ್ನವಾದಂತಹ ವ್ಯಕ್ತಿ ಆಗಿದ್ದಾಳೆ. ಆಕೆಗೆ ತನ್ನದೇ ಆದಂತಹ ಒಪಿನಿಯನ್ಸ್ ಇದೆ ಅಥವಾ ಅಭಿಪ್ರಾಯಗಳಿವೆ. And she views things through a different eye, not the way you look at things. ವಿಷಯಗಳನ್ನ ಆಕೆ ವಿಭಿನ್ನವಾದಂತಹ ದೃಷ್ಟಿಕೋನದಿಂದ ನೋಡ್ತಾಳೆ. ನೀನು ನೋಡಿದ ಹಾಗೆ ಒಂದು ವೇಳೆ ಆಕೆ ನೋಡದೇ ಇರಬಹುದು. So because she is saying a different opinion, it does not mean that she is not submissive. ಆಕೆಗೆ ವಿಭಿನ್ನವಾದಂತಹ ಅಭಿಪ್ರಾಯಗಳು ಇರೋದ್ರಿಂದ ಆಕೆ ಅಧೀನಳಲ್ಲ ಎಂಬುದಾಗಿ ನಿನಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. So having a different opinion about an issue is not the sign of someone being not submissive. ಒಬ್ರು ವಿಭಿನ್ನವಾದಂತಹ ಅಭಿಪ್ರಾಯ ಉಳ್ಳವರಾಗಿರೋದ್ರಿಂದ ಅವರು ಅಧೀನರಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. And I think that same principle is applicable in the church and in the home and everywhere. ಆ ಒಂದು ನಿಯಮವು ಸಭೆಯಲ್ಲಿಯೂ ಮನೆಯಲ್ಲಿಯೂ ಎಲ್ಲಾ ಕಡೆಯಲ್ಲಿ ಸಹ ಅಳವಡಿಸಿಕೊಳ್ಳಲ್ಪಡುತ್ತದೆ. So I will probably tell you a few points here, basically in relation between a husband and wife. And these points are very important. When you observe these points, you know that these are the things that points or are the signs of someone being submissive. ಒಬ್ಬರು ಅಧೀನರಾಗಿದ್ದಾರೆ ಎಂಬುದಕ್ಕೋಸ್ಕರವಾಗಿ ಕೆಲವು ಅಂಶಗಳನ್ನ ಕೆಲವು ಪಾಯಿಂಟ್ಸ್ ಗಳನ್ನ ನಿಮಗೆ ಕೊಡ್ತೇನೆ. ಈ ಒಂದು ಅಂಶಗಳನ್ನು ನೀವು ಗಮನಿಸುವಾಗ ಆ ಅಧೀನ ಅಂದ್ರೆ ಏನೆಂಬುದಾಗಿ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. So number 1 here. ಮೊದಲನೇದು Subjection due to honor and reverence. ಗೌರವ ಮತ್ತು ಭಯ ಇರೋದ್ರಿಂದ ಅಧೀನತೆ. A woman may disagree with many opinions the husband will say, but because she obeys God, because he honors the God-given head over her, she is willing to either keep silent or obey what he says. ಗಂಡನು ಹೇಳುವಂತ ವಿಷಯಗಳಿಗೆ ಒಂದು ವೇಳೆ ಸ್ತ್ರೀಯು ವಿಭಿನ್ನವಾದಂತ ಅಭಿಪ್ರಾಯವುಳ್ಳವಳಾಗಿರ್ಬೋದು, ಆದ್ರೆ ಆಕೆ ಕರ್ತನಿಗೆ ಭಯ ಪಡುವಂತವಳಾಗಿರೋದ್ರಿಂದ ಒಂದ ಗಂಡನ ಮಾತಿಗೆ ಅಧೀನಳಾಗ್ಬೇಕು, ಇಲ್ಲಂದ್ರೆ ತನ್ನನ್ನು ತಾನು ನಿಶ್ಶಬ್ದವಾಗಿರಿಸಿಕೊಳ್ಳುತ್ತಾಳೆ. She will raise an objection for what the husband says because she probably knows that is wrong and what she is saying is correct, but at the same time she knows that he is my head and therefore I need to obey him. ಒಂದು ವೇಳೆ ಆ ಹೆಂಡತಿ ತನ್ನ ಗಂಡನು ಹೇಳುವಂತಹ ವಿಷಯಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಾಗ, ಒಂದು ವೇಳೆ ಆ ವಿರೋಧ ವ್ಯಕ್ತಪಡಿಸುವಂತದ್ದು ಸರಿ,
ತಾನು ಮಾಡ್ತಿರೋಂಥದ್ದು ಸರಿ, ಗಂಡ ಹೇಳ್ತಾ ಇರುವಂತದ್ದು ತಪ್ಪು ಎಂಬುದಾಗಿ ಗೊತ್ತಿದ್ದರೂ ಸಹ ಆ ಸಮಯದಲ್ಲಿ ಆಕೆ ಗುರುತಿಸಿಕೊಳ್ಳಬೇಕಾದಂತ ವಿಷಯವೇನೆಂದ್ರೆ, ನನ್ನ ಗಂಡನು ನನಗೆ ಶಿರಸ್ಸಾಗಿದ್ದಾನೆ. Okay. Number 2, speak ಎರಡು- becomingly to them and respectfully, not respectively, respectfully of them. ಅವರನ್ನ ಗೌರವ ಪೂರ್ಣವಾಗಿ ಕಾಣಬೇಕು. Okay. So, ಆ ಗಂಡನ ಕುರಿತಾಗಿ ಮಾತನಾಡುವಾಗ ಅಥವಾ ಗಂಡನ ಜೊತೆಯಲ್ಲಿ ಮಾತನಾಡುವಾಗ ದೀನತೆಯಿಂದ ಮತ್ತು ಒಂದು ದೀನ ಮನೋಭಾವದಿಂದ ಮಾತನಾಡುವಂಥದ್ದು, ಮತ್ತು ಗಂಡನ ಬಗ್ಗೆ ಇತರರೊಂದಿಗೆ ಮಾತನಾಡುವಾಗ ಅವರ ಕುರಿತಾಗಿ ಗೌರವದಿಂದ ಮಾತನಾಡುವುದು. ಗೊತ್ತಾಯ್ತಾ? Yeah. ಮೊದಲನೇದು, ಗಂಡನ ಜೊತೆಯಲ್ಲಿ ಮಾತನಾಡುವಾಗ ಯೋಗ್ಯವಾದಂತ ರೀತಿಯಲ್ಲಿ ಮಾತನಾಡುವಂಥದ್ದು, ಮತ್ತು ಗಂಡನ ಕುರಿತಾಗಿ ಬೇರೆಯವರ ಜೊತೆಯಲ್ಲಿ ಮಾತನಾಡುವಾಗ ಆತನ ಬಗ್ಗೆ ಗೌರವದೊಂದಿಗೆ ಮಾತನಾಡುವುದು. Can you hear? Yes, brother. Yeah. Yes. Point number 2, I think you missed it. ಎರಡನೇ ಅಂಶ. ಎರಡನೇ ಅಂಶ. Okay. Hello. Speak becomingly to them and respect of fully of them, meaning ಗಂಡನ ಜೊತೆಯಲ್ಲಿ ಮಾತನಾಡುವಾಗ ಹೇಗೆ ಮಾತಾಡಬೇಕು? ಯೋಗ್ಯವಾದ ರೀತಿ ಮಾತನಾಡುವಂಥದ್ದು. Okay. When you speak to your husband, speak becomingly, meaning ನಿನ್ನ ಗಂಡನೊಟ್ಟಿಗೆ ಮಾತನಾಡುವಾಗ ಯೋಗ್ಯವಾಗಿ ಮಾತನಾಡಬೇಕು. And when you speak about your husband to others, you speak or use words which will ascribe respect and reverence to husband. ನಿನ್ನ ಗಂಡನ ಕುರಿತಾಗಿ ಇತರೊಟ್ಟಿಗೆ ಮಾತನಾಡುವಾಗಲೂ ಸಹ ಗಂಡನಿಗೆ ಗೌರವ ತರುವಂತ ರೀತಿಯಲ್ಲಿ ಗೌರವಾನ್ವಿತವಾಗಿ ನೀನು ಮಾತನಾಡುವಂತೊಳಗಿರಬೇಕು. Oh, I have heard many women, when they speak about their husbands to others, they will use words which are very mean. They use verses, to humiliate the husband. ಅನೇಕ ಸಾರಿ ಕೆಲವು ಸ್ತ್ರೀಯರು ಮಾತನಾಡಿದಂತದನ್ನ ಕೇಳಿದ್ದೇನೆ. ಅವರು ತಮ್ಮ ಗಂಡಂದಿರ ಕುರಿತಾಗಿ ಮಾತನಾಡುವಾಗ ಬಹಳ ಅಗೌರವಪೂರ್ವಕವಾಗಿ ಮಾತನಾಡುವಂತವರಾಗಿರ್ತಾರೆ. If the wife is not using appropriate words about the husband when she talks to others, that means that this woman is not submissive. ಅಂದ್ರೆ ಅವರು ಇತರರೊಟ್ಟಿಗೆ ತಮ್ಮ ಗಂಡನ ಕುರಿತಾಗಿ ಮಾತನಾಡುವಾಗ ಅಗೌರವದ ಮಾತುಗಳನ್ನು ಮಾತನಾಡೋದಾದ್ರೆ ಅದರ ಅರ್ಥ ಅವರು ಅಧೀನರು ಅಲ್ಲ ಎಂಬುದಾಗಿ. Now there's a third thing about the sign of submission. ಮೂರನೇ ವಿಷಯ, taking care of family affairs. If your wife is carefully taking care of all the affairs in the family, it means that she is submissive to husband. ನಿಮ್ಮ ಹೆಂಡತಿಯು ಕುಟುಂಬದ ಎಲ್ಲಾ ವಿಚಾರಗಳನ್ನ ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳುತ್ತಾ ಇದ್ದಾರೆ, ಆಕೆಯು ತನ್ನ ಗಂಡನಿಗೆ ಅಧೀನಳಾದಂತ ಹೆಂಡತಿಯಾಗಿದ್ದಾಳೆ. Many husbands neglect this part. They don't observe what a wife is doing at home. ಅನೇಕ ಗಂಡಂದಿರು ಈ ಒಂದು ಭಾಗವನ್ನ ತಾತ್ಸಾರ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಹೆಂಡತಿಯರು ಏನ್ ಮಾಡ್ತಾ ಇದ್ದಾರೆ ಎಂಬುದಾಗಿ ಅವ್ರು ಗಮನಿಸುವುದಿಲ್ಲ ಅಥವಾ ನೋಡಿ. The efforts the wife takes to arrange the house and clean the house and set things on the right place, and taking care of the children and cooking, all these things are they are doing at home. ಮನೆಯಲ್ಲಿ ಅವರು ಮನೆಯನ್ನು ಸರಿಯಾಗಿ ಶುಚಿ ಮಾಡ್ತಾ ಇದ್ದಾರೆ, ಎಲ್ಲಾ ವಿಷಯಗಳಲ್ಲಿ ಮನೆಯನ್ನು ಶುದ್ಧಪಡಿಸ್ತಾ ಇದ್ದಾರೆ, ಸರಿಯಾದಂತ ರೀತಿಯಲ್ಲಿ ಇಡ್ತಾ ಇದ್ದಾರೆ, ಮಕ್ಕಳ ವಿಷಯವನ್ನು ನೋಡ್ಕೊಳ್ತಾ ಇದ್ದಾರೆ, ಅಡಿಗೆ ಮಾಡ್ತಾ ಇದ್ದಾರೆ, ಇವೆಲ್ಲವನ್ನು ಸಹ ಅವರು ಮನೆಗೋಸ್ಕರವಾಗಿ ಮಾಡ್ತಾ ಇದ್ದಾರೆ. All this work are done because she is submissive to her husband. ಆಕೆಯು ಎಲ್ಲಾ ವಿಷಯಗಳನ್ನು ಯಾಕೆ ಮಾಡ್ತಾ ಇದ್ದಾಳೆ ಅಂದ್ರೆ ಆಕೆಯು ತನ್ನ ಗಂಡನಿಗೆ ಅಧೀನಳಾಗಿದ್ದಾಳೆ. Now there's one more point here. A submissive wife will also agree with the husband on things which are not agreeable. ಮತ್ತೊಂದು ವಿಷಯ ಇದೆ, ಆ ಅಧೀನತೆಯುಳ್ಳಂತಹ ಹೆಂಡತಿಯು ಒಪ್ಪಿಕೊಳ್ಳಲ್ಪಡೋದಕ್ಕೆ ಆಗದೇ ಇರುವಂತಹ ವಿಷಯಗಳನ್ನು ಸಹ ಒಪ್ಪಿಕೊಳ್ಳುತ್ತಾಳೆ.
Husband says, you must take care of my mother. ಗಂಡನ ಹೇಳ್ತಾನೆ ನೀ ನನ್ನ ತಾಯಿಯನ್ನು ಕಾಳಜಿ ವಹಿಸಬೇಕು. And wife says, I cannot do that because I am physically not well. ಓ ಹೆಂಡತಿ ಹೇಳ್ತಾಳೆ ಅದನ್ನ ನನಗೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ನನಗೆ ಶಾರೀರಿಕವಾದಂತ ಅಸ್ವಸ್ಥತೆ ಇದೆ. Or she says some other reasons for that. ಅಥವಾ ಇನ್ನೂ ಕೆಲವು ಕಾರಣಗಳನ್ನ ಕೇಳಬಹುದು. Sometimes, there will be things which are not agreeable. ಕೆಲವು ಸಾರಿ ಆ ಸಂಗತಿಗಳು ಒಪ್ಪಿಕೊಳ್ಳಲಿಕ್ಕೆ ಆಗದೇ ಇರುವಂತ ವಿಷಯಗಳು ಇರ್ತವೆ. Even in such a situation, a submissive wife will always listen to what husband says. ಅಂತ ಪರಿಸ್ಥಿತಿಗಳಲ್ಲಿಯೂ ಸಹ ಅಧೀನತೆಯುಳ್ಳಂತಹ ಹೆಂಡತಿಯು ಗಂಡ ಏನ್ ಹೇಳ್ತಾನೋ ಅದನ್ನು ಕೇಳಿಸಿಕೊಳ್ತಾಳೆ. Her willingness to do that is a sign of her submissiveness. ಓ ಆಕೆಯು ಅದನ್ನು ಮಾಡ್ಲಿಕ್ಕೆ ತೋರಿಸುವಂತಹ ಒಂದು ಮನಸ್ಸೇ ಆಕೆ ಅಧೀನಳಾಗಿದ್ದಾಳೆ ಎಂಬುದಾಗಿ ತೋರಿಸುವುದಕ್ಕಿರುವಂತಹ ಒಂದು ಸೂಚನೆ ಆಗಿದೆ. And there is one more point, a submissive wife will always seek the consent of her husband before she does anything. ಮತ್ತೊಂದು ವಿಷಯ ಇದೆ, ಈ ಒಬ್ಬ ಹೆಂಡತಿ ಏನಾದ್ರೂ ಮಾಡುವಂತಹ ಸಮಯದಲ್ಲಿ ಆಕೆಯು ತನ್ನ ಗಂಡನ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳುತ್ತಾಳೆ. She has no secret things from her husband. She will tell everything and ask him, can I do it? Or can I go there? Or can I speak like this? ಆಕೆ ಎಲ್ಲವನ್ನು ಸಹ ಗಂಡನಿಗೆ ಹೇಳ್ತಾಳೆ, ಯಾವುದನ್ನು ಸಹ ಗಂಡನಿಂದ ಬಚ್ಚಿಟ್ಕೊಳ್ಳುವುದಿಲ್ಲ. ನಾನು ಇದನ್ನು ಮಾಡ್ಬೋದಾ, ನಾನು ಇದನ್ನು ಹೇಳ್ಬೋದಾ, ನಾನು ಇದನ್ನು ಈ ರೀತಿಯಾಗಿ ಇರ್ಬೋದಾ, ಅಲ್ಲಿಗೆ ಹೋಗ್ಬೋದಾ, ಇವೆಲ್ಲವನ್ನು ಸಹ ಆಕೆ ಗಂಡನಿಗೆ ತಿಳಿಸ್ತಾಳೆ. So that is also a sign of her submissiveness. ಅದು ಸಹ ಆಕೆ ಅಧೀನಳಾಗಿದ್ದಾಳೆ ಎಂಬುದಾಗಿರುವುದಕ್ಕೋಸ್ಕರವಾಗಿ ಒಂದು ಗುರುತಾಗಿದೆ. And a submissive wife will be with the husband in all seasons of life. ಒಬ್ಬ ಅಧೀನತೆಯುಳ್ಳಂತಹ ಹೆಂಡತಿಯು ಎಲ್ಲಾ ರೀತಿಯಾದಂತಹ ಪರಿಸ್ಥಿತಿಗಳಲ್ಲಿಯೂ ಸಹ ತನ್ನ ಗಂಡನ ಜೊತೆಲಿರುತ್ತಾಳೆ. Both in prosperity and adversity. ಅನುಕೂಲತೆಗಳಲ್ಲಿಯೂ ಮತ್ತು ಅನಾನುಕೂಲತೆಗಳಲ್ಲಿಯೂ, In sickness and in health. ರೋಗದಲ್ಲಿಯೂ ಆರೋಗ್ಯದಲ್ಲಿಯೂ. So she will be with the husband. ಆಕೆಯು ಗಂಡನೊಟ್ಟಿಗೆ ಇರುತ್ತಾಳೆ. That is also is a sign of her submissiveness and commitment to the husband. ಅದು ಸಹ ಗಂಡನಿಗೆ ಆಕೆ ತೋರಿಸುವಂತಹ ಅಧೀನತೆ ಮತ್ತು ಸಮರ್ಪಣೆಯ ಗುರುತಾಗಿರುತ್ತದೆ. And above all this point, there's one more point at the last. A submissive wife will acknowledge that her husband is the God-given or God-appointed ruler over her family. ಎಲ್ಲದರ ಮೇಲೆ ಮತ್ತೊಂದು ಅಂಶ ಇದೆ, ಆಕೆ ಗಂಡ ದೇವರಿಂದ ಕೊಡಲ್ಪಟ್ಟಂತಹ ಅಥವಾ ಮನೆಯನ್ನು ನಡೆಸಿಕೊಳ್ಳುವುದಕ್ಕೋಸ್ಕರವಾಗಿ ದೇವರಿಂದ ಕೊಡಲ್ಪಟ್ಟಂತಹ ಒಬ್ಬ ಅಧಿಕಾರಿಯಾಗಿದ್ದಾನೆ, ಮನೆಯನ್ನು ನಡೆಸಿಕೊಳ್ಳುವಂತವನಾಗಿದ್ದಾನೆ ಎಂಬುದಾಗಿ ಆಕೆ ಕಂಡುಕೊಳ್ಳುತ್ತಾಳೆ. My husband has an appointment from God to lead the family. ನನ್ನ ಕುಟುಂಬವನ್ನು ನಡೆಸುವುದಕ್ಕೋಸ್ಕರವಾಗಿ ನನ್ನ ಗಂಡನು ದೇವರಿಂದ ನೇಮಿಸಲ್ಪಟ್ಟಂತಹ ಒಬ್ಬ ಅಧಿಕಾರಿಯಾಗಿದ್ದಾನೆ ಅಥವಾ All these points we have seen today are signs of a wife's submission. ಈ ಎಲ್ಲಾ ಅಂಶಗಳನ್ನು ನೋಡಿದಂತ ಎಲ್ಲಾ ಅಂಶಗಳು ಹೆಂಡತಿಯ ಅಧೀನತೆಗಿರುವಂತಹ ಒಂದು ಗುರುತುಗಳಾಗಿವೆ. I know that many of you husbands will say, oh, she doesn't make a tea for me, therefore she is not submissive to me. ಅನೇಕ ಗಂಡಂದಿರು ಹೇಳ್ಬೋದು, ಓ ನನಗೆ ಒಂದು ಟೀ ಕೂಡ ಮಾಡ್ಕೊಡಲ್ಲ, ಅದಕ್ಕೋಸ್ಕರವಾಗಿ ಯಾಕೆ ನನಗೆ ಅಧೀನಳಲ್ಲ. When I ask her to wear a green saree, she will wear a red saree, therefore she is not submissive to me. ನಾನು ಅವಳಿಗೆ ಹಸಿರು ಸೀರೆ ಉಟ್ಕೊ ಎಂಬುದಾಗಿ ಹೇಳುವಾಗ ಆಕೆ ಕೆಂಪು ಸೀರೆ ಉಟ್ಕೊಂತಾಳೆ, ಅದಕ್ಕೋಸ್ಕರವಾಗಿ ಆಕೆ ನನಗೆ ಅಧೀನಳಲ್ಲ. When I ask her to go to visit my mother, she does not go, which means she is not submissive to me. ನಾನು ನನ್ನ ಹೆಂಡತಿಗೆ ನನ್ನ ತಾಯಿಯನ್ನು ಹೋಗಿ ಸಂಧಿಸು ಎಂಬುದಾಗಿ ಹೇಳುವಾಗ ಆಕೆ ಹೋಗಿ ಸಂಧಿಸುವುದಿಲ್ಲ, ಆದ್ರಿಂದ ಆಕೆ ನನಗೆ ಅಧೀನಳಲ್ಲ. Those things are not something that you must observe. You must observe the other things and say whether these things are there or not. If these things are there, then that means that your husband or your wife is a submissive wife.
ಆ ರೀತಿಯಾದಂತಹ ವಿಷಯಗಳನ್ನಲ್ಲ, ಆದ್ರೆ ಈ ರೀತಿಯಾದಂತಹ ವಿಷಯಗಳನ್ನ ನೋಡಿ ನಿನ್ನ ಹೆಂಡತಿ ನಿನಗೆ ಅಧೀನಳಾಗಿದ್ದಾಳ ಇಲ್ಲವ ಎಂಬುದಾಗಿರುವಂತಹ ವಿಷಯಗಳನ್ನ ನೀವು ಹೇಳಬೇಕು. Okay. Now, I'm talking about, husband and wife relationship, I also want to say a 5-point here. ನಾನು ಗಂಡ ಹೆಂಡತಿಯರ ಸಂಬಂಧದ ಕುರಿತಾಗಿ ಮಾತನಾಡುತ್ತಾ ಇರುವಾಗ ಇನ್ನು 5 ಅಂಶಗಳನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. These are 5 things a wife will not tell to her husband, but she wants him to understand this. ಈ 5 ವಿಷಯಗಳನ್ನ ಹೆಂಡತಿ ತನ್ನ ಗಂಡನಿಗೆ ಹೇಳೋದಿಲ್ಲ, ಅವನೇ ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ಅವಳು ಬಯಸುತ್ತಾಳೆ. She will keep this in her mind when she see these things are happening through her husband. She will be very, very happy about it. ಆಕೆ ತನ್ನ ಮನಸ್ಸಲ್ಲಿಟ್ಟುಕೊಳ್ಳುತ್ತಾಳೆ ಮತ್ತು ಈ ವಿಷಯಗಳು ತನ್ನ ಗಂಡನಿಂದ ನಡೆಯಲ್ಪಡುತ್ತಾ ಇದೆ ಎಂಬುದಾಗಿ ನೋಡುವಾಗ ಅವಳು ಬಹಳ ಬಹಳ ಸಂತೋಷ ಭರಿತಳಾಗುತ್ತಾಳೆ. So number 1, your wife will be overwhelmed when you take charge of the home affairs. ಮನೆಯಲ್ಲಿರುವಂತಹ ವಿಷಯಗಳ ಕುರಿತಾಗಿ ನೀವು ಪರಿಗಣನೆಗೆ ತೆಗೆದುಕೊಳ್ಳುವಾಗ, ಅದರ ಕುರಿತಾಗಿ ನೀವು ಜವಾಬ್ದಾರಿ ವಹಿಸಿಕೊಳ್ಳುವಾಗ ನಿಮ್ಮ ಹೆಂಡತಿ ಬಹಳ ಉತ್ಸಾಹಭರಿತಳಾಗುತ್ತಾಳೆ. A lot of husbands will try to please wives by giving them that post in the home to take control of the things at home. ಅನೇಕ ಗಂಡಂದಿರು ಮನೆಯನ್ನು ನಿಯಂತ್ರಿಸುವಂತಹ ಒಂದು ಜವಾಬ್ದಾರಿಕೆಯನ್ನು ಕೊಡುವಂತದ್ದನ್ನ ನಾವು ನೋಡುತ್ತೇವೆ. And but every wife will be happy when the husbands take charge over the home. ಆದ್ರೆ ಗಂಡಂದಿರು ಆ ಮನೆ ವಿಷಯಗಳನ್ನು ನೋಡಿಕೊಳ್ಳುವಂತಹ ವಿಷಯಗಳನ್ನು ತೆಗೆದುಕೊಳ್ಳುವಾಗ ಹೆಂಡತಿಯರಿಗೆ ಬಹಳ ಸಂತೋಷಗಳಾಗ್ತವೆ. I like to say an example here. ನಾನೊಂದು ಉದಾಹರಣೆಯನ್ನು ಇಲ್ಲಿ ಹೇಳ್ತೇನೆ. A couple of years back, there was an young couple who came to me for some counseling. ಕೆಲವು ವರ್ಷಗಳ ಹಿಂದೆ ಯೌವನ ದಂಪತಿಗಳು ನನ್ನ ಬಳಿಯಲ್ಲಿ ಒಂದು ಸಮಾಲೋಚನೆಗೋಸ್ಕರವಾಗಿ ಬಂದರು. And as I was, discussing with them about some of the problems they had in their home, ನಾನು ಅವರೊಟ್ಟಿಗೆ ಅವರ ಮನೆಯಲ್ಲಿ ಇದ್ದಂತಹ ಕೆಲವು ಸಮಸ್ಯೆಗಳ ಕುರಿತಾಗಿ ಚರ್ಚಿಸುತ್ತಾ ಇರುವಾಗ that lady of the home, that sister told me, my husband does not behave like a man. ಆ ಸಮಯದಲ್ಲಿ ಆ ಮನೆಯ ಸ್ತ್ರೀ ಹೇಳಿದ್ದು, ನನ್ನ ಗಂಡ ಮನೆಯಲ್ಲಿ ಪುರುಷನ ಹಾಗೆ ವರ್ತಿಸೋದಿಲ್ಲ. I was so shocked to hear that from this sister. ಈ ಒಬ್ಬ ಸಹೋದರಿಯಿಂದ ಆ ಮಾತನ್ನು ಕೇಳಿಸಿಕೊಳ್ಳಿಕ್ಕೆ ನನಗೆ ಬಹಳ ಆಘಾತ ಉಂಟಾಯಿತು. And then I asked the sister, what do you mean by that? You are already married, you have 2 children, and your husband is working and he is providing for your family. And what is the meaning of being a man in the home? ನಾನು ಆ ಸಮಯದಲ್ಲಿ ಆ ಸಹೋದರಿಗೆ, ಆ ಹುಡುಗಿಗೆ, ಆ ಸ್ತ್ರೀಗೆ ಕೇಳಿದೆ, ನೀನು ಬಹಳ ವರ್ಷ ಮದುವೆ ಆಗಿದೆ, ಇಷ್ಟು ವರ್ಷಗಳಾಯ್ತು ಮದುವೆ ಆಗಿ, 2 ಮಕ್ಕಳಿದ್ದಾರೆ, ನಿನ್ನ ಗಂಡ ಕೆಲಸ ಮಾಡ್ತಾ ಇದ್ದಾನೆ, ಮನೆಯನ್ನು ನೋಡ್ಕೊಳ್ತಾ ಇದ್ದಾನೆ, ಆದ್ರೆ ಈ ಒಂದು ಹೇಳಿಕೆಯನ್ನು ಹೇಳುವಂತಹ ಅರ್ಥವಾದ್ರೂ ಏನೆಂಬುದಾಗಿ ಕೇಳಿದೆ. When she says, when my husband come home, ಆಗ ಆಕೆ ಹೇಳಿದಂತ ಮಾತೇನೆಂದ್ರೆ, ನನ್ನ ಗಂಡ ಮನೆಗೆ ಬರ್ತಾನೆ, he will sit on a sofa there, ಅವನು ಸೋಫಾದ ಮೇಲೆ ಕುತ್ಕೊಂತಾನೆ, and I have never seen him, scolding or teaching his son, or taking care of the parental responsibility in training up the children. ಅವನು ಯಾವಾಗಲೂ ಸಹ ಮಗನನ್ನ ಒಂದ್ ವೇಳೆ ಬೈಯೋದಾಗ್ಲಿ, ಅವನನ್ನ ಪ್ರೋತ್ಸಾಹಿಸುವಂತದ್ದಾಗ್ಲಿ, ಪೋಷಕರ ಕರ್ತವ್ಯವನ್ನ ಮಾಡುವಂತದ್ದಾಗ್ಲಿ, ಅಥವಾ ಅವನಿಗೆ ಉಪದೇಶ ಮಾಡುವಂತದ್ದು ಯಾವ ವಿಷಯಗಳನ್ನು ಸಹ ನಾನು ನೋಡ್ತಾ ಇಲ್ಲ. And I have not seen him or heard him saying, come on, let us sit and pray. ಅವನೆಂದಿಗೂ ಸಹ ಬಾ ಕೂತ್ಕೊಂಡು ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಕೂಡ ಹೇಳುವಂತದ್ದನ್ನು ಕೇಳಿಲ್ಲ. There is family prayer, but every time I will have to call them, I will have to take the Bible, I will have to come with the song book, and we will sit together, and I will read the scripture, I will sing. My husband will be just sitting there. ಕುಟುಂಬ ಪ್ರಾರ್ಥನೆ ಇದೆ, ಆದ್ರೆ ಕುಟುಂಬ ಪ್ರಾರ್ಥನೆಯಲ್ಲಿ ಪ್ರತಿ ಸಾರಿ ನಾನೇ ಹಾಡು ಪುಸ್ತಕ ತಗೋಬೇಕು, ನಾನೇ ಸತ್ಯವೇದ ತೆಗೆದುಕೊಳ್ಬೇಕು, ನಾನೇ ಕದಿಬೇಕು, ನಾನೇ ಹಾಡ್ಬೇಕು, ನಾನೇ ಪ್ರಾರ್ಥನೆ ಮಾಡ್ಬೇಕು, ಆದ್ರೆ ಅವನು ಸುಮ್ಮನೆ ಕೂತಿರ್ತಾನೆ. But I want my husband to behave like a man. ನನ್ನ ಗಂಡ ಪುರುಷನ ಹಾಗೆ ವರ್ತಿಸಬೇಕೆಂಬುದಾಗಿ ನಾನು ಆಸೆ ಪಡ್ತೇನೆ. Now you understand what it means to be a man, right?
ಪುರುಷನಂದ್ರೆ ಏನಂಬುದಾಗಿ ಈಗ ನಿಮ್ಗೆ ಅರ್ಥ It ಆಗಿರ್ಬೋದಲ್ವಾ? is not only just providing for the home, but also taking leadership in every activity of the family. ಮನೆಗೆ ಒದಗಿಸುವಂತದ್ದು ಮಾತ್ರವೇ ಅಲ್ಲ, ಆದ್ರೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ಮನೆಯಲ್ಲಿ ನಾಯಕತ್ವವನ್ನು ತೆಗೆದುಕೊಳ್ಳುವಂತದ್ದು ಸಹ ಆಗಿದೆ. And I am sure that every woman will respect her husband who will take care of the family and assume the charge over the family. ಮನೆಯಲ್ಲಿ ಎಲ್ಲಾ ವಿಷಯಗಳನ್ನು ಕಾಳಜಿ ವಹಿಸುವಂತದ್ದು, ಮನೆಯಲ್ಲಿ ನಡೆಯುವಂತಹ ಚಟುವಟಿಕೆಗಳನ್ನು ನೋಡುವಂತದ್ದನ್ನ ಒಬ್ಬ ಸ್ತ್ರೀ ನೋಡಿದಾಗ, ಒಬ್ಬ ಹೆಂಡತಿ ನೋಡಿದಾಗ ಆಕೆ ಬಹಳ ಆನಂದ ಭರಿತಳಾಗುತ್ತಾಳೆ. And the second thing, every wife want the husband to understand that she is not only a wife, but she is also a mother. ಪ್ರತಿಯೊಬ್ಬ ಸ್ತ್ರೀಯು ಬಯಸುವಂತದ್ದೇನೆಂದ್ರೆ ಆಕೆ ಕೇವಲ ಒಬ್ಬ ಹೆಂಡತಿ ಮಾತ್ರವೇ ಅಲ್ಲ, ಆಕೆ ಒಬ್ಬ ತಾಯಿ ಸಹ ಆಗಿದ್ದಾಳೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ಬಯಸುತ್ತಾಳೆ. When you get married, you are only two of you are there. You have your wife, for the entire time with you to take care of all your needs. ನೀವು ಹೊಸದಾಗಿ ಮದುವೆಯಾದಂತ ಸಮಯದಲ್ಲಿ ನಿಮಗೆ ನಿಮ್ಮ ಹೆಂಡತಿ ಜೊತೆಗಿರ್ತಾಳೆ, ನಿಮ್ಮ ಎಲ್ಲಾ ವಿಷಯಗಳನ್ನ ಆಕೆ ಕಾಳಜಿ ವಹಿಸ್ತಾ ಇರ್ತಾಳೆ. But when the time goes, she becomes a mother. ಆದ್ರೆ ದಿನಗಳು ಉರುಳುತ್ತಾ ಇದ್ದ ಹಾಗೆ ಆಕೆ ಒಬ್ಬ ತಾಯಿ ಆಗ್ತಾಳೆ. A woman will be caught up with all her responsibilities towards her children more than the husband. ಈ ಸಮಯದಲ್ಲಿ ಆ ಸ್ತ್ರೀಯು ಗಂಡನಿಗಿಂತ ಹೆಚ್ಚಾಗಿ ಮಕ್ಕಳ ಕುರಿತಾಗಿ ನೋಡಿಕೊಳ್ಳುವಂತದ್ರಲ್ಲಿ ಹೆಚ್ಚಾದಂತ ಗಮನ ವಹಿಸುತ್ತಾಳೆ. It is possible that a woman will give 75% of her time and attention to her children than to her husband. ಗಂಡನಿಗೆ ಹೆಚ್ಚಾದಂತ ಸಮಯವನ್ನು ಕೊಡುವುದಕ್ಕಿಂತ ಒಬ್ಬ ಸ್ತ್ರೀಯು 75% ಸಮಯವನ್ನ ತನ್ನ ಗಂಡನಿಗೆ ಕೊಡ್ತಾ ಇದ್ದಾಳೆ ಎನ್ನುವಂಥದ್ದು ಸತ್ಯವಾದಂತ ಮಾತಾಗಿದೆ. And that is not the correct proportion. I want every woman to think about it in a different way and give time for your husband also. But women will have a difficulty between the husband and the children. Managing time and ಇದು ಒಂದು ಸರಿಯಾದಂತ ಒಂದು ವಿಷಯವಲ್ಲ. ಪ್ರತಿಯೊಬ್ಬ ಸ್ತ್ರೀಯರು ಸಹ ಇದನ್ನು ಆಲೋಚಿಸಬೇಕೆಂಬುದಾಗಿ ನಾನು ಹೇಳ್ತೇನೆ. ನೀವು ನಿಮ್ಮ ಸಮಯವನ್ನು ನಿಮ್ಮ ಗಂಡನಿಗೂ ಕೂಡ ಸರಿಯಾದ ಸಮಯದಲ್ಲಿ ಸಮಯವನ್ನು ಕೊಡಬೇಕು. ಆದ್ರೆ ಗಂಡನನ್ನು ಮಕ್ಕಳನ್ನು ನೋಡಿಕೊಳ್ಳುವಂಥದ್ದು ಒಬ್ಬ ಸ್ತ್ರೀಗೆ ಸ್ವಲ್ಪ ಕಷ್ಟಕರವಾದಂತ ಕೆಲಸವಾಗಿದೆ. And every woman will desire from their hearts that my husband should understand that I need to give time and care for my children. ಪ್ರತಿಯೊಬ್ಬ ಪುರುಷರು ಸಹ ಅರ್ಥ ಮಾಡಿಕೊಳ್ಳಬೇಕು, ನನ್ನ ಮಕ್ಕಳಿಗೆ ಸಮಯವನ್ನು ಕೊಡಬೇಕು, ಆಕೆ ಕುರಿತಾಗಿ ಅವರ ಕುರಿತಾಗಿ ಕಾಳಜಿ ವಹಿಸಬೇಕೆಂಬುದಾಗಿ. And the third thing, every wife will desire in their heart that their husband should cherish them, or they should show the expressions of love. ಮೂರನೇದಾಗಿ ಪ್ರತಿಯೊಬ್ಬ ಹೆಂಡತಿಯು ಸಹ ತಮ್ಮ ಗಂಡಂದಿರು ಅವರನ್ನ ಪಾಲಿಸಬೇಕು ಮತ್ತು ಪ್ರತಿಯೊಂದು ಸಾರಿ ಕೂಡ ಅವರಿಗೆ ಪ್ರೀತಿ ತೋರಿಸಬೇಕೆಂಬುದಾಗಿ ಅವರು ಬಯಸುವಂತವರಾಗಿರ್ತಾರೆ. Love is something that we need to express through little small actions. ಈಗ ಸ್ವಲ್ಪ ಚಿಕ್ಕ ಆಕ್ಷನ್ ಇಂದಲೂ ಸಹ ಅದನ್ನ ನಾವು ತೋರ್ಪಡಿಸಬೇಕು. So every wife will desire that her husband to hold her and cherish her, like in the initial days of their married life. ಪ್ರತಿಯೊಬ್ಬ ಹೆಂಡತಿಯು ಸಹ ಬಯಸುವಂತದ್ದೇನೆಂದ್ರೆ ಗಂಡನ ತನ್ನನ್ನು ಹಿಡ್ಕೊಳ್ಬೇಕು, ಅವಳನ್ನ ಪ್ರೀತಿಸಬೇಕು, ಅವ್ರು ಹೇಗೆ ವಿವಾಹದ ಪ್ರಾರಂಭದಲ್ಲಿ ಇದ್ರೋ ಆ ರೀತಿಯಾಗಿ ಮಾಡ್ಬೇಕೆಂಬುದಾಗಿ ಪ್ರತಿಯೊಬ್ಬಳು ಸಹ ಬಯಸ್ತಾರೆ. They may not tell you this, but they really desire this from their heart. ಒಂದು ವೇಳೆ ನಿಮಗೆ ಅವರು ಅದನ್ನು ಹೇಳದೇ ಇರಬಹುದು, ಆದ್ರೆ ತಮ್ಮ ಹೃದಯದಿಂದ ಅವ್ರು ಬಹಳ ಆಸೆ ಪಡ್ತಾರೆ. Now the fourth point here is, I am going to explain that in a later stage, much more detail. The fourth point is, your wife is sensitive to other women and potential competitors. ಮತ್ತು ನಾಲ್ಕನೇದಾಗಿ ನಿಮ್ಮ ಸ್ತ್ರೀಯು ಬಹಳ ಸೂಕ್ಷ್ಮವಾಗಿದ್ದಾಳೆ ಅಥವಾ ನಿಮ್ಮ ಹೆಂಡತಿ ಬಹಳ ಸೂಕ್ಷ್ಮವಾಗಿದ್ದಾರೆ ಮತ್ತು ಇತರ ಸ್ತ್ರೀಯೊಟ್ಟಿಗೆ ತಮ್ಮ ಸಾಮರ್ಥ್ಯದ ಕುರಿತಾಗಿ ಪೈಪೋಟಿಯಲ್ಲಿ ಇರುವಂತವರಾಗಿರುತ್ತಾರೆ. That is a womanish nature, that they are always very sensitive when their husbands are interacting with other women,
And if they find someone who is can become a competitor for you in that place, they will be over cautious about that. ಯಾವಾಗಲೂ ಸಹ ಆ ಸ್ತ್ರೀಯರು ಅದರ ಕುರಿತಾಗಿ ಬಹಳ ಎಚ್ಚರ ಉಳ್ಳಂತರಾಗಿರ್ತಾರೆ, ಬಹಳ ಇದ್ರ ಸೂಕ್ಷ್ಮವಾಗಿರ್ತಾರೆ. ನೀವು ಇತರ ಸ್ತ್ರೀಯರೊಟ್ಟಿಗೆ ವ್ಯವಹರಿಸುವಾಗ ಅದರ ವಿಷಯದಲ್ಲಿ ಬಹಳ ಎಚ್ಚರಿಕೆ ಉಳ್ಳಂತವರಾಗಿ ಅಲ್ಲಿ ಪೈಪೋಟಿ ಬರುವಂತದ್ದಾಗಿರ್ತದೆ. Probably they will tell you, don't go there, don't talk to her, don't go in that road. They will say like that. ಒಂದ್ ವೇಳೆ ಅವ್ರು ಹೇಳ್ಬೋದು, ಅವಳ ಹತ್ರ ಮಾತಾಡ್ಬೇಡ, ಅವಳ ಹತ್ರ ಹೋಗ್ಬೇಡ, ಆ ರೋಡಿಗೆ ಹೋಗ್ಬೇಡ ಎಂಬುದಾಗಿ ಹೇಳ್ಬೋದು. This is a womanish nature. They cannot change it, and it is the man's responsibility to understand that and behave in such a way that he will not give any opportunity for an offense. ಈ ರೀತಿಯಾದಂತಹ ವಿಷಯ ಸ್ತ್ರೀಗೆ ಒಂದು ಸಾಮಾನ್ಯವಾದಂತಹ ವಿಷಯವಾಗಿದೆ. ಆದ್ರಿಂದ ಗಂಡನ ಅರ್ಥ ಮಾಡಿಕೊಳ್ಳಬೇಕಾದಂತದ್ದು ಏನಂದ್ರೆ, ಸ್ತ್ರೀಗೆ ಇಂತ ಒಂದು ಅವಕಾಶವನ್ನ ಕೊಟ್ಟು ಆಕೆಯನ್ನು ನೋಯಿಸಬಾರದು ಎಂಬುದಾಗಿ ತಿಳ್ಕೊಳ್ಬೇಕು. And the last point here is, every woman will like to like their husbands to listen to them. ಮತ್ತು ಕೊನೆಯದಾಗಿರುವಂತಹ ಅಂಶ, ಪ್ರತಿಯೊಬ್ಬ ಸ್ತ್ರೀಯು ಸಹ ತಮ್ಮ ಗಂಡನು ತಮ್ಮ ಮಾತನ್ನು ಕೇಳಬೇಕೆಂಬುದಾಗಿ ಬಯಸುತ್ತಾರೆ. You should be willing to listen to their pains, their problems, and their discomforts, and all that they talk, they want to share with you. ಅವರ ನೋವುಗಳನ್ನ, ಅವರ ಒಂದು ಅಸಹನೆಯನ್ನ, ಅವರಲ್ಲಿರುವಂತಹ ಬಾಧೆಗಳನ್ನ ಎಲ್ಲವನ್ನು ಸಹ ಅವ್ರು ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕು, ನೀವು ಕೇಳಬೇಕೆಂಬುದಾಗಿ ಅವರು ಬಯಸ್ತಾರೆ. Now, when woman talks to you or your wife talks to you about their problems, they are not always expecting you to give a solution for the problems. ಒಬ್ಬ ಸ್ತ್ರೀ ಅಥವಾ ಒಬ್ಬ ಹೆಂಡತಿಯು ಅವರ ಸಮಸ್ಯೆಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಸಮಯದಲ್ಲಿ ನೀವು ಯಾವಾಗಲೂ ಸಹ ಆ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕೆಂಬುದಾಗಿ ಅವರು ಒಂದು ವೇಳೆ ಅದನ್ನು ಅಪೇಕ್ಷಿಸದೇ ಇರಬಹುದು. A lot of men will offer solutions before they listen to what they have to speak. ಅವರು ಹೇಳುವುದಕ್ಕಿಂತ ಮುಂಚಿತವಾಗಿ, ಅವರು ಹೇಳಿದಂತ ಮಾತುಗಳನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ಕೆಲವು ಸಾರಿ ಅನೇಕ ಪುರುಷರು ಅದಕ್ಕೆ ಪರಿಹಾರವನ್ನು ಕೊಡ್ಲಿಕ್ಕೆ ಪ್ರಯತ್ನಿಸ್ತಾರೆ. But what they exactly want is not your solutions, but what want is your ears, that you may listen to what they talk. ಆದ್ರೆ ಅವರಿಗೆ ಬೇಕಾಗಿರುವಂತದ್ದು ಏನಂದ್ರೆ, ನಿಮ್ಮ ಪರಿಹಾರ ಅಲ್ಲ, ನೀವು ಅವ್ರು ಏನು ಮಾತನಾಡುತ್ತಾರೋ ಅದನ್ನು ಕೇಳಿಸಿಕೊಳ್ಳಿದಕ್ಕೆ ನಿಮ್ಮ ಕಿವಿಗಳು ಅವರಿಗೆ ಬೇಕಾಗಿದೆ. Well, we have gone a little out of the track, but we will come back to that later on. ನಾವು ಸ್ವಲ್ಪ ಟ್ರ್ಯಾಕ್ ಹೊರಗಡೆ ಹೋಗಿದ್ದೇವೆ, ನಂತರ ನಾವು ಹಿಂದಕ್ಕೆ ಟ್ರ್ಯಾಕಿಗೆ ಬರೋಣ. Now we have seen only one point today, that is about a submission. Bible says women should be submissive, and that submissiveness is not because women are inferior, but because they honor God, they respect God. ನಾವಿವತ್ತು ಒಂದೇ ಒಂದು ಅಂಶವನ್ನು ನೋಡಿದ್ದೇವೆ, ಅಧೀನತೆ ಅನ್ನುವಂಥದ್ದು. ಹೆಂಡತಿಯರ ಅಧೀನರಾಗಿರ್ಬೇಕೆಂಬುದಾಗಿರುವಂತದ್ದನ್ನ, ಹೆಂಡತಿಯರಾಗಿ ಅಧೀನರಾಗಿರುವಂತದ್ದು ಅವರು ಕೀಳಾಗಿರುತ್ತಾರೆ ಎಂಬುದಾಗಿರುವಂತದ್ದಲ್ಲ, ಅವರು ದೇವರನ್ನ ಮಹಿಮೆ ಪಡಿಸ್ತಾರೆ, ದೇವರಿಗೆ ಭಯಭಕ್ತಿಯುಳ್ಳವರಾಗಿದ್ದಾರೆ, ಅದಕ್ಕೋಸ್ಕರವಾಗಿ ಅವರ ಅಧೀನರಾಗಿರಬೇಕು. Now, since the time is over, I'm not going into the second part of that, and we will consider that in our discussion tomorrow. ನಾನು ಸಮಯ ಆಗಿರೋದ್ರಿಂದ ನಾನು ಎರಡನೇ ಭಾಗಕ್ಕೆ ಹೋಗೋದಿಲ್ಲ. ನಾಳಿನ ನಮ್ಮ ಒಂದು ಚರ್ಚೆಯಲ್ಲಿ ಅದನ್ನು ನಾವು ಪರಿಗಣಿಸೋಣ. May the Lord bless each and every one of us. ಕರ್ತನು ತಾನೇ ನಮ್ಮೆಲ್ಲರನ್ನು ಸಹ ಆಶೀರ್ವದಿಸಲಿ.